ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಈ ದಿನ ನಾವು ಬಹಳ ವಿಶೇಷವಾಗಿ ಇನ್ನೇನು ಗುರು ಮಹಾರಾಜ ಇದೇ 13ನೇ ತಾರೀಕಿನಿಂದ ಆಗಸ್ಟ್ 13ರಿಂದ ಪುನರ್ವಸು ನಕ್ಷತ್ರವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಅಲ್ಲಿ 2.5 ತಿಂಗಳ ಕಾಲ ಅಲ್ಲೇ ಇರ್ತಾನೆ. ಆ ನಂತರ ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಕರ್ಕಾಟಕ ರಾಶಿಯನ್ನ ಪ್ರವೇಶ ಮಾಡ್ತಾನೆ ಅತಿಚಾರಿಯಾಗಿ. ಹಾಗಾದ್ರೆ ಈ ಒಂದು ಪುನರ್ವಸು ನಕ್ಷತ್ರ ಗುರು ಬಂದಾಗ ಆತ ತನ್ನ ಎನರ್ಜಿಯನ್ನ ಜಾಸ್ತಿ ಮಾಡ್ಕೊಂಡ, ಆತನ ಪವರ್ ಜಾಸ್ತಿ ಆಯಿತು, ಆತನ ಶಕ್ತಿ, ಆತ ಬಲಾಢ್ಯನಾಗ್ಬಿಟ್ಟ, ಶಕ್ತಿ ಜಾಸ್ತಿ ಆಯ್ತು. ಹಾಗಾದ್ರೆ ಯಾವ ರಾಶಿಯವರಿಗೆ ಇದು ತುಂಬಾ ಅದೃಷ್ಟವನ್ನು ತಂದು ಕೊಡಬಲ್ಲದು, ಅದ್ರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. ನಿಮ್ಮಲ್ಲೊಂದು ಸಣ್ಣ ವಿಜ್ಞಾಪನೆ. ಇದೇ ತಿಂಗಳು ಅಂದ್ರೆ ಆಗಸ್ಟ್ ತಿಂಗಳ 15ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೆ ನಾವು ಬೆಂಗಳೂರಿನಲ್ಲಿ ಇರ್ತೇವೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಯ ವಾಸ್ತು ಏನಾದ್ರು ಪ್ರಿಪೇರ್ ಮಾಡಬೇಕಾದ್ರೆ ದಯವಿಟ್ಟು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೇನೆ. ಇಲ್ಲಿ 2 ನಂಬರ್ ಕೊಟ್ಟಿದ್ದೇವೆ, ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ದಿನಾಂಕ ಸ್ಲಾಟ್ ಅನ್ನ ಖಂಡಿತ ನೀವು ಕಾಯ್ದಿರಿಸಿಕೊಳ್ಳಬಹುದು ವಾಸ್ತುವಿಗೆ ಬೇಕಾಗಿ. ಮೊದಲನೇದಾಗಿ ಮೇಷರಾಶಿಯವರಿಗೆ ಗುರುವಿನ ಭ್ರಮಣ ಏನಿದೆ ಅದು 3rd ಹೌಸ್ 3ನೇ ಮನೆಯಲ್ಲಿ ಆಗ್ತಾ ಉಂಟು, ಪುನರ್ವಸು ನಕ್ಷತ್ರದಲ್ಲಿ ಆಗುತ್ತೆ. ಜೊತೆಗೆ ಅಲ್ಲಿ ಈಗ ಸದ್ಯದ ಮಟ್ಟಿಗೆ ಶುಕ್ರ ಕೂಡ ಪುನರ್ವಸು ನಕ್ಷತ್ರದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಮುಖ್ಯವಾದ ಬಹಳ ವಿಶೇಷವಾದ ಒಂದು ರಿಸಲ್ಟ್ ಏನಿದೆ, ಯಾರಿಗೆಲ್ಲ ಮದುವೆ ಫಿಕ್ಸ್ ಆಗಿಲ್ಲ ಅಥವಾ ಮದುವೆ ಆಗ್ಬೇಕು ಯೋಗ್ಯ ವಯಸ್ಕರಿಗೆ ಅವರಿಗೆ ಅತ್ಯುತ್ತಮವಾದ ಸಮಯ ಅಂತ ಹೇಳ್ತೇನೆ. ದಯವಿಟ್ಟು ಯೋಗ್ಯ ವಯಸ್ಕರಿಗೆ ಮದುವೆ ಕಾಲ ಬಂದು ನಿಂತಿದೆ, ಅವರು ಅದಕ್ಕೆ ಬೇಗ ಪ್ರಯತ್ನ ಮಾಡಿ, ನೀವು ಪ್ರೊಸೀಡ್ ಆಗಿ ಒಂದು ಒಳ್ಳೆ ರಿಸಲ್ಟ್ ಅನ್ನ ಪಡೆಯುವಂತ ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿದೆ, ಪ್ರಯತ್ನ ಮಾಡಿ. ಓಕೆ, ಆನಂತರ ಗುರು ಇದ್ದಾನೆ 3ನೇ ಮನೆ ಬಂದೇನು ನಿಮ್ಮ ಸಂವಹನ ಪ್ರಕ್ರಿಯೆ ಅಂದ್ರೆ ನಿಮ್ಮ ಕಮ್ಯುನಿಕೇಶನ್ಗೆ ಸಂಬಂಧ. ಈ ಕಮ್ಯುನಿಕೇಶನ್ ನ ಮುಖಾಂತರ, ಟ್ರಾವೆಲಿಂಗ್ ನ ಮುಖಾಂತರ, ಮನೆಯಿಂದ ಸ್ವಲ್ಪ ದೂರ ಹೋಗೋದ್ರ ಮುಖಾಂತರ, ಬಿಸ್ನೆಸ್ ಮಾಡೋದ್ರ ಮುಖಾಂತರ ನಿಮ್ಗೆ ಒಂದು ಒಳ್ಳೆ ಲಾಭವನ್ನ ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ಕೂಡ ಈ ಸಂದರ್ಭದಲ್ಲಿ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಬೇಕಾಗಿ ಕೂಡ ನೀವು ಖಂಡಿತ ಪ್ರಯತ್ನ ಮಾಡಬಹುದು. ನಮ್ಮ ಮೇಷರಾಶಿ ಪುನರ್ವಸು ನಕ್ಷತ್ರ ಏನಿದೆ ಅದು ನಿಮ್ಮ ಸೃಜನಶೀಲತೆಯನ್ನ, ಬೌದ್ಧಿಕತೆಯನ್ನ ವಿಶೇಷ ರೀತಿಯಲ್ಲಿ ಗಟ್ಟಿ ಮಾಡುತ್ತೆ ಮತ್ತೆ ತೋರಿಸುತ್ತೆ. ಹಾಗಾದ್ರೆ ಈ ಸಂದರ್ಭದಲ್ಲಿ ನೀವು ಮಾರ್ಕೆಟಿಂಗ್ಗೆ ಸಂಬಂಧಪಟ್ಟಂತೆ, ಡಿಜಿಟಲ್ ಮಾರ್ಕೆಟಿಂಗ್ಗೆ ಸಂಬಂಧಪಟ್ಟಂತೆ ಕೂಡ, ಮಾರ್ಕೆಟಿಂಗ್ ಅಂದ್ರೆ ನಿಮ್ಮ ಬಿಸ್ನೆಸ್, ಓಕೆ, ಅನ್ನೋ ಡಿಜಿಟಲ್ ಮಾರ್ಕೆಟಿಂಗ್ ಅಂದಾಗ ಆನ್ಲೈನ್ ಮಾರ್ಕೆಟಿಂಗ್, ಅದರಲ್ಲಿ ಕೂಡ ಬಹಳಷ್ಟು ಸಕ್ಸಸ್ ಅನ್ನ ಗಳಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗಿದೆ. ಖಂಡಿತ ನೀವು ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ನೋಡಿ ಏನಾಗುತ್ತೆ ಇಲ್ಲಿ ಬಹಳ ಪ್ರಿಕಾಷನ್ ಏನ್ ಬೇಕು, ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿ ಏನಿದೆ ನಾನು ಅದು ಕಲ್ತಿದ್ದೇನೆ ಇದು ಕಲ್ತಿದ್ದೇನೆ ಸೊ ಇದರ ಮಟ್ಟಿಗೆ ಮಾತ್ರ ನೀವು ಯಾರ ಜೊತೆನೂ ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ. ಅದು ಬಿಟ್ಟರೆ ಬಾಕಿ ವಿಚಾರದಲ್ಲಿ ಗುರು ನಿಮಗೆ 3ನೇ ಮನೆಯಿಂದ ಒಳ್ಳೆ ರಿಸಲ್ಟ್ ಅನ್ನ ಡೆಫಿನೆಟ್ ಕ್ರಿಯೇಟ್ ಮಾಡಬಲ್ಲ. ಆತ ನೇರವಾಗಿ 9ನೇ ಮನೆಯನ್ನು ನೋಡುವುದರಿಂದ, ಅಂದ್ರೆ ಆತನದೇ ಮನೆಯನ್ನು ನೋಡಿದೆ, ಯಾರಿಗೆಲ್ಲ ಹೈಯರ್ ಎಜುಕೇಶನ್ ಮಾಡಬೇಕು, ವಿದೇಶ ಪ್ರಯಾಣ ಮಾಡಬೇಕನ್ನುವ ತೀವ್ರ ಇಚ್ಛೆ ನಿಮ್ಮಲ್ಲಿ ಉಂಟು ಅಂತಾದಾಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಒಳ್ಳೆಯ ರಿಸಲ್ಟ್ ಅನ್ನ ಈಗ ಅನುಭವಿಸುವಂತ ಯೋಗ ಕ್ರಿಯೇಟ್ ಆಗಿದೆ. ಯಾಕಂದ್ರೆ ಗುರು ಪುನರ್ವಸು ನಕ್ಷತ್ರ ಬಲ ಜಾಸ್ತಿ ಉಂಟು. ಅದರಿಂದಾಗಿ ಒಂದು ಸಣ್ಣ ಪ್ರಯತ್ನದಿಂದ ಕೂಡ ದೊಡ್ಡ ಮಟ್ಟಿಗೆ ಯಶಸ್ಸನ್ನ ಪಡ್ಕೊಳ್ಳುವಂತ ಯೋಗ ಭಾಗ್ಯ ನಮ್ಮ ಮೇಷರಾಶಿಯವರಿಗೆ ಕ್ರಿಯೇಟ್ ಆಗಿದೆ. ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿ, ಗೆಲುವು ನಿಮ್ಮದಾಗುತ್ತೆ. ಇನ್ನು ನಮ್ಮ ವೃಷಭ ರಾಶಿಯವರಿಗೆ ಗುರು ಮಹಾರಾಜ ಚಂದ್ರನಿಂದ ರಾಶಿಯಿಂದ 2ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. 2ನೇ ಮನೆ ಕುಟುಂಬ ಸ್ಥಾನ, ವಾಣಿ ಸ್ಥಾನ, ಧನಸ್ಥಾನ. ಓಕೆ, ಹಾಗಾದ್ರೆ ಹಣಕಾಸಿನ ವಿಚಾರದಲ್ಲಿ ಅದೇನು ಸಮಸ್ಯೆ ಉಂಟು, ಒಂದಷ್ಟು ತೊಂದರೆಗಳನ್ನ, ಒಂದಷ್ಟು ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೆ ಇದು ಅತ್ಯುತ್ತಮವಾದ ಸಮಯ ಅಂತ ಹೇಳ್ತೇನೆ. ಆನಂತರ ಕುಟುಂಬದಲ್ಲಿ ಇದ್ದಂತಹ ಒಂದಷ್ಟು ಅಬ್ಸ್ಟಕಲ್ಸ್ ಗಳನ್ನ ದೂರ ಮಾಡ್ಕೊಳ್ಳಿಕ್ಕೆ ಇದು ಅತ್ಯುತ್ತಮವಾದ ಸಮಯ. ಗುರು ಮಹಾರಾಜ 2ನೇ ಮನೆಯಲ್ಲಿ ಅತ್ಯುತ್ತಮವಾದ ರಿಸಲ್ಟ್ ಅನ್ನ ಕೊಡ್ತಾನೆ. ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಫೇವರಬಲ್ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ನೀವು ಪಡ್ಕೊಳ್ತೀರಾ. ಇಷ್ಟವರೆಗೆ ತೊಂದರೆ ಇತ್ತು, ಯಾಕಂದ್ರೆ ಗುರು ಆರಿದ್ರ ನಕ್ಷತ್ರದಲ್ಲಿರುವಾಗ ಹಣಕಾಸಿನ ವಿಚಾರ ಗೊಜಲಾಗಿತ್ತು. ಬಟ್ ಗುರು ಈಗ ಪುನರ್ವಸು ನಕ್ಷತ್ರದಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ ಅಂದಾಗ ಅಲ್ಲಿ ಒಂದು ಸ್ಟೆಬಿಲಿಟಿ ಬರುತ್ತೆ. ಅಲ್ಲಿ ಒಂದು ಯಾವುದೇ ಒಂದು ರೂಪದಲ್ಲಿ ಗುರು ಬಲವನ್ನ ಪಡ್ಕೊಳ್ಳುವುದರಿಂದ 2ನೇ ಮನೆ ವಿಚಾರಗಳು ಬಹಳ ಫೇವರಬಲ್ ರಿಸಲ್ಟ್ ಅನ್ನ ಕೊಡೋಕೆ ಶುರು ಮಾಡ್ತವೆ. ಓಕೆ, ಜೊತೆಗೆ ಆತನ ಜೊತೆ ಯಾರಿದ್ದಾರೆ, ಶುಕ್ರ ಇದ್ದಾನೆ. ಹಾಗಾದ್ರೆ ನಿಮ್ಮ ಮಾತಿನಿಂದ ಅಲ್ವಾ, ನಿಮ್ಮ ಮಾತಿನಿಂದ ಯಾರಿಗಾದ್ರೂ ಕೂಡ ಸ್ಯಾಟಿಸ್ಫೈಡ್ ಆಗುವಂಥದ್ದು, ನಿಮ್ಮ ಮಾತಿನಿಂದ ಒಂದಷ್ಟು ಜನರಿಗೆ ಒಳ್ಳೇದಾಗುವಂಥದ್ದು, ನಿಮ್ಮ ಮಾತಿನಿಂದ ಬೇರೆಯವರ ಕೆಲಸ ಕೂಡ ನಡೆಯುವಂಥದ್ದು, ಇದೆಲ್ಲ ಯಾರಿಗೆ ಅಲ್ಲೆಲ್ಲ ಜ್ಯೋತಿಷ, ವಾಸ್ತು, ಸಂಖ್ಯಾಶಾಸ್ತ್ರ ಎಲ್ಲ ಕಲ್ತಿರ್ತಾರೆ, ಅವರು ಒಂದು ಒಳ್ಳೆ ಮಾತನ್ನ ಬೇರೆಯವರಿಗೆ ಹೇಳ್ತಾರೆ. ಆ ಮಾತಿನ ಮುಖಾಂತರ ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗಿದೆ. ಓವರ್ ಆಲ್ ಗುರು ಮತ್ತೆ ಶುಕ್ರನ ಕಾಂಬಿನೇಷನ್ ಎರಡು ಕೂಡ ಪುನರ್ವಸು ನಕ್ಷತ್ರದಲ್ಲಿದೆ. ಈಗ ಶುಕ್ರ ಚೇಂಜ್ ಆಗ್ತಾನೆ ಪರವಾಗಿಲ್ಲ, ಬಟ್ ಯಾವಾಗ ಗುರು ಆ ಪುನರ್ವಸು ನಕ್ಷತ್ರ ಪ್ರವೇಶ ಮಾಡ್ತಾನೆ ಆ ಸಂದರ್ಭದಲ್ಲಿ ಶುಕ್ರ ಅಲ್ಲಿಯೇ ಇರುವುದರಿಂದ, ಹಾಗಾದ್ರೆ ಈ ಒಂದು ಸಮಯ
ತುಂಬಾನೇ ಸ್ವೀಟ್ ಮೆಮೊರೇಬಲ್ ಅಂತ ಹೇಳ್ಬೋದು. ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತೆ, ಹಣಕಾಸಿಗೆ ಸಂಬಂಧಪಟ್ಟಂತೆ, ನಿಮ್ಮ ವಾಣಿಗೆ ಸಂಬಂಧಪಟ್ಟಂತೆ ಒಳ್ಳೆ ರಿಸಲ್ಟ್ ಅನ್ನ 100% ಅದು ಕ್ರಿಯೇಟ್ ಅಂತೂ ಮಾಡಿಯೇ ಮಾಡುತ್ತೆ. ಇನ್ನು ನಿಮಗೆ ಪ್ಲಸ್ ಪಾಯಿಂಟ್ ಏನಾಗುತ್ತೆ, ಗುರು ಮಹಾರಾಜ ಏನ್ ಮಾಡ್ತಾನೆ, ವೃಷಭ ರಾಶಿಯವರಿಗೆ ಆತ 8ನೇ ಮನೆಯನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ. ಅದರ ಅರ್ಥ ಹಿರಿಯರಿಂದ ಬರ್ತಕ್ಕಂಥ ಪ್ರಾಪರ್ಟಿ ವಿಚಾರದಲ್ಲಿ ಏನಾದ್ರು ಸಮಸ್ಯೆ ಇದೆ ಅದು ಖಂಡಿತ ನಿವಾರಣೆ ಆಗುತ್ತೆ. ತಂದೆಗೆ ಅನಾರೋಗ್ಯ ಉಂಟು, ಇಷ್ಟವರೆಗೆ ಕೂಡ ತೊಂದರೆ ಆಗ್ತಾ ಇತ್ತು ಅಂದಾಗ ಅದರಲ್ಲಿ ಅವ್ರಿಗೆ ರಿಲೀಫ್ ಸಿಗುವಂತ ಸಾಧ್ಯತೆ ತೀರಾ ಜಾಸ್ತಿ. ಇನ್ನು ಯಾರಿಗೆಲ್ಲ ನಿಮ್ಮ ಇನ್ಲಾಸ್ ಅಂದ್ರೆ ಅತ್ತೆ ಮನೆಯಲ್ಲಿ ಇಷ್ಟವರೆಗೆ ಮರ್ಯಾದೆನೇ ಇಲ್ಲ, ಅತ್ತೆ ಮನೆ ಮರ್ಯಾದೆ ಕಳ್ಕೊಂಡ್ಬಿಟ್ಟಿದ್ದೇನೆ, ತೊಂದರೆ ಆಗ್ಬಿಟ್ಟಿದೆ, ಅವರೇನು ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಹೊರಟಾಗಿ ಮಾತಾಡ್ತಾ ಇದ್ದಾರೆ, ಅವರಿಗೂ ಕೂಡ ಒಂದು ಒಳ್ಳೆ ಪೀರಿಯಡ್ ಅನ್ನ ಅನುಭವಿಸುವಂತ ಯೋಗ ಭಾಗ್ಯ ಆಲ್ರೆಡಿ ಬಂದು ನಿಂತಿದೆ. ಖಂಡಿತ ನಿಮ್ಮ ಒಂದಷ್ಟು ಸಮಸ್ಯೆಗಳು ಅತ್ತೆ ಮನೆ ಅಂದ್ರೆ ಇನ್ಲಾಸ್ ಇಂದ ಬರುವಂತ ಸಮಸ್ಯೆಗಳು ದೂರ ಆಗುತ್ತೆ. ಆನಂತರ ಗುರು ಮಹಾರಾಜ ಏನ್ ಮಾಡ್ತಾನೆ, ನೇರವಾಗಿ ನಿಮ್ಮ 10ನೇ ಮನೆಯನ್ನು ವೀಕ್ಷಣೆ ಮಾಡ್ತಾನೆ ತನ್ನ ಒಂದು 9ನೇ ಭಾಗ್ಯದ ದೃಷ್ಟಿಯಿಂದ. ಅಲ್ಲಿ ಮೊದಲೇ ರಾಹು ಇದ್ದಾನೆ. ಇದರ ಮುಖಾಂತರ ಏನಾಗುತ್ತೆ, ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರಿಗೆ ಎಲ್ಲೋ ಒಂದ್ ಕಡೆ ಅವರ ಒಂದು ಪ್ರಾಪರ್ಟಿ ವಿಚಾರದಲ್ಲಿ ತೊಂದರೆ ಇದೆ, ಸಮಸ್ಯೆ ಇದೆ ಅಂದಾಗ ಅದು ಖಂಡಿತವಾಗಿ ದೂರ ಆಗುತ್ತೆ. ಪ್ರಾಪರ್ಟಿ ವಿಚಾರದಲ್ಲಿ ಡಿಸ್ಪ್ಯೂಟ್ ಇದೆ, ದೂರ ಆಗುತ್ತೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳನ್ನ, ಒಂದಷ್ಟು ಸಮಸ್ಯೆಗಳನ್ನ ಗುರು ಪುನರ್ವಸು ನಕ್ಷತ್ರದಲ್ಲಿ ಇದ್ದುಕೊಂಡು ದೂರ ಮಾಡ್ಲಿಕ್ಕೆ ಪ್ರಯತ್ನ ಅಂತೂ ಮಾಡಿಯೇ ಮಾಡ್ತಾರೆ. ನೋಡಿ, ಇಷ್ಟವರೆಗೆ ಏನಿತ್ತು, ಗುರು ಆರಿದ್ರ ನಕ್ಷತ್ರ ಡೆಫಿನೆಟ್ ಆಗಿ ಪ್ರಾಬ್ಲಮೆಟಿಕ್. ಯಾಕಂದ್ರೆ ಗುರು ರಾಹುವಿನ ರಿಸಲ್ಟ್ ಅನ್ನ ಕೊಡ್ತಾ ಇದ್ದ, ಈಗ ಗುರುವಿನ ರಿಸಲ್ಟ್ ಅನ್ನೇ ಕೊಡುವುದರಿಂದ ಒಂದಷ್ಟು ಫೇವರಬಲ್ ಅಂತ ಇಂಪ್ಯಾಕ್ಟ್ ಅನ್ನ ಪಡ್ಕೊಳ್ಳಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ವೃಷಭ ರಾಶಿಯವರು. ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ, ಖಂಡಿತ ಗೆಲುವು ನಿಮ್ಮದಾಗುತ್ತೆ. ಇಲ್ಲಿ ಗುರು ಮುಖ್ಯವಾಗಿ ಇನ್ನೊಂದು ವಿಷಯ ಏನಂದ್ರೆ 5ನೇ ದೃಷ್ಟಿಯಿಂದ ಆತ ನಿಮ್ಮ 6ನೇ ಮನೆಯನ್ನು ನೋಡ್ತಾ ಇದ್ದಾನೆ. ಇದರ ಮುಖಾಂತರ ನಿಮ್ಗೆ ಏನಾದ್ರೂ ಇಷ್ಟವರೆಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದೆ, ಅಥವಾ ಸಾಲದ ವಿಚಾರದಲ್ಲಿ ಪ್ರಾಬ್ಲಮ್ ಇದೆ, ಅಥವಾ ಶತ್ರು ಕಾಟ ಇದೆ, ಅಥವಾ ನಿಮ್ಮ ಮದುವೆ ಜೀವನದಲ್ಲಿ ಡಿಸ್ಪ್ಯೂಟ್ ಇದೆ, ಮೇ ಬಿ ಅದರಿಂದ ಕೂಡ ಒಂದು ಒಳ್ಳೆಯ ರಿಸಲ್ಟ್ ಅನ್ನು ಅನುಭವಿಸುವಂಥದ್ದು ಅಥವಾ ಆ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಗುರು ಮಹಾರಾಜ ಒಂದು ಬ್ಲೆಸ್ಸಿಂಗ್ಸ್ ಅನ್ನ ನಿಮ್ಗೆ ಕೊಡ್ತಾ ಇದ್ದಾನೆ. ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಒಂದಷ್ಟು ಸಮಸ್ಯೆಗಳಿಂದ ಡೆಫಿನೆಟ್ ಆಗಿ ನೀವು ಮುಕ್ತರಾಗಬಹುದು ಅಂತ ಹೇಳ್ತೇನೆ ನಮ್ಮ ವೃಷಭ ರಾಶಿಯವರಿಗೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಗುರು ಏನ್ ಮಾಡ್ತಾನೆ, ಆತ ನಿಮ್ಮ ರಾಶಿ ಮೇಲೇನೆ ಭ್ರಮಣ ಮಾಡ್ತಾ ಇದ್ದಾನೆ. ಈ ಒಂದು ಸಮಯ ಅಂತ ಏನುಂಟು, ನಿಮ್ಮನ್ನು ನೀವೇ ತೋರಿಸ್ಕೊಳ್ಳಿಕ್ಕೆ, ನೀವೇನು ಅಂತ ತೋರಿಸ್ಕೊಳ್ಳಿಕ್ಕೆ ಇದು ಸಹಾಯ ಮಾಡುತ್ತೆ. ನಿಮಗೆ ಯಾರಿಗೆಲ್ಲ ಹೈಯರ್ ಎಜುಕೇಶನ್ ಮಾಡಬೇಕು, ಅದರ ಜೊತೆಗೆ ಯಾರಿಗೆಲ್ಲ ಆರೋಗ್ಯದ ಸಮಸ್ಯೆ ಉಂಟು ಅದನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ, ಹೈಯರ್ ಎಜುಕೇಶನ್ ಮಾಡ್ಲಿಕ್ಕೆ ಆನಂದ ಗುರು ಮಹಾರಾಜ ಏನ್ ಮಾಡ್ತಾನೆ, ನೇರವಾಗಿ ನಿಮ್ಮ 7th ಹೌಸ್ ಅನ್ನು ನೋಡ್ತಾ ಇದ್ದಾನೆ. ಇದರ ಮುಖಾಂತರ ಯಾರಿಗೆಲ್ಲ ಮದುವೆ ಆಗಿಲ್ಲ, ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗಬೇಕು, ಯೋಗ್ಯ ವಯಸ್ಕರಿಗೆ ಮದುವೆ ಆಗ್ಬೇಕಂದಾಗ ಅದು ನಿಮ್ಗೆ ಒಳ್ಳೆ ರಿಸಲ್ಟ್ ಅನ್ನ ತಂದುಕೊಡುತ್ತೆ. ಮದುವೆ ಫಿಕ್ಸ್ ಆಗುವಂತ ಯೋಗ ಬಗ್ಗೆ ಆಲ್ರೆಡಿ ಬಂದು ನಿಂತಿದೆ. ಅದಕ್ಕೆ ಬೇಕಾಗಿ ಮಿಥುನ ರಾಶಿಯವರು ಖಂಡಿತ ಪ್ರಯತ್ನ ಮಾಡಬಹುದು. ಇನ್ನು ನಮ್ಮ ಮಿಥುನ ರಾಶಿಯವರಿಗೆ ಗುರು ಮಹಾರಾಜ ಪುನರ್ವಸು ನಕ್ಷತ್ರದಲ್ಲಿ ರಾಶಿಯಲ್ಲಿನೇ ಭ್ರಮಣ ಮಾಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಇದು ನಿಮ್ಮ ಆತ್ಮವಿಶ್ವಾಸನ ಹೆಚ್ಚು ಮಾಡುತ್ತೆ, ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ಇದು ಪೂರಕವಾಗಿ ಕೆಲಸ ಮಾಡುತ್ತೆ. ಇಷ್ಟವರೆಗೆ ಯಾರಿಗೆಲ್ಲ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದೆ, ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಇದೆ, ಅದನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಸಮಯ ಅಂತ ಹೇಳ್ತೇನೆ. ಅದೇ ರೀತಿ ಗುರು ಮಹಾರಾಜ ಎಲ್ಲಿದ್ದಾನೆ, ಆತ ಶುಕ್ರನ ಜೊತೆಗೆ ಕಾಂಬಿನೇಷನ್, ಶುಕ್ರ ಬಂದು ಪಂಚಮಾಧಿಪತಿ, ನಿಮ್ಮ ಪೂರ್ವ ಪುಣ್ಯ ಸ್ಥಾನದ ಅಧಿಪತಿ. ಇದು ತುಂಬಾನೇ ಫೇವರಬಲ್ ಆದಂತ ಒಂದು ಕಾಂಬಿನೇಷನ್ ಅಂತ ಹೇಳ್ತೇನೆ. ಇದರ ಮುಖಾಂತರ ನಿಮಗೆ ಮಕ್ಕಳ ಮುಖಾಂತರ ಸಹಾಯ ಬರುವಂತದ್ದು, ಸ್ನೇಹಿತರ ಮುಖಾಂತರ ಸಹಾಯ ಬರುವಂತದ್ದು, ಹೈಯರ್ ಎಜುಕೇಶನ್ ಮಾಡ್ಲಿಕ್ಕೆ ನಿಮ್ಗೆ ಅದು ಅನುವು ಮಾಡಿಕೊಡುವಂತ ಸಾಧ್ಯತೆಗಳು ಇದ್ದೇ ಇದೆ. ಗುರು ಮಹಾರಾಜ ನೇರವಾಗಿ 7th ಹೌಸ್ ಅನ್ನು ವೀಕ್ಷಣೆ ಮಾಡುವುದರಿಂದ ಯಾರಿಗೆಲ್ಲ ಮದುವೆ ಆಗಿಲ್ಲ ಅಥವಾ ಮದುವೆ ಇನ್ನು ಕೂಡ ಏನೋ ಮದುವೆ ವಿಚಾರದಲ್ಲಿ ನಿಮ್ಗೆ ಮುಂದುವರಿಸಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ಒಂದು ಒಳ್ಳೆ ಸಮಯ ಬಂದು ನಿಂತಿದೆ, ಮದುವೆಗೆ ಬೇಕಾಗಿ ಡೆಫಿನೆಟ್ ಆಗಿ ನೀವು ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಗುರು ಮಹಾರಾಜನ 7ನೇ ದೃಷ್ಟಿ ಮತ್ತೆ ಶುಕ್ರನ ಒಂದು ಕಾಂಬಿನೇಷನ್ ಈ ಸಂದರ್ಭದಲ್ಲಿ ಮದುವೆಯನ್ನ ಫಿಕ್ಸ್ ಮಾಡುತ್ತೆ. ಅದೇ ರೀತಿ ಯಾರಿಗೆಲ್ಲ ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡಬೇಕು ಅವರಿಗೂ ಇದು ಸುಸಮಯ ಅಂತ ಹೇಳ್ತೇನೆ. ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡ್ಲಿಕ್ಕೆ ಜಾತಕಗಳನ್ನು ಚೆಕ್ ಮಾಡ್ಕೊಂಡು ಪಾಲುದಾರಿಕೆ ವ್ಯವಹಾರದಲ್ಲಿ ಖಂಡಿತ ನೀವು ಪ್ರೊಸೀಡ್ ಆಗ್ಬೋದು. ಅದರ ಜೊತೆಗೆ ವಿದೇಶ ಪ್ರಯಾಣ ಮಾಡ್ಲಿಕೊಂಡು, ಟ್ರಾವೆಲಿಂಗ್ ಮಾಡ್ಲಿಕೊಂಡು, ಮನೆಯಿಂದ ದೂರ ಹೋಗ್ಲಿಕೊಂಡು ಅದು ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ. ಇನ್ನು ಕೆಲವರಿಗೆಲ್ಲ ತಾಯಿ ಆಸ್ತಿ ಏನುಂಟು ಆ ತಾಯಿ ಆಸ್ತಿ ಬರಬೇಕು, ಆ ತಾಯಿ ಆಸ್ತಿ ಇಷ್ಟವರೆಗೆಲ್ಲೋ ಒಂದ್ ಕಡೆ ಸಿಕ್ಕಾಕೊಂಡಿದೆ, ಡಿಸ್ಪ್ಯೂಟ್ ಅಲ್ಲಿ ಇದೆ, ತಾಯಿ ಕೊಡ್ತಾನೆ ಇಲ್ಲ. ಮೇ ಬಿ ನೀವು ಪ್ರಯತ್ನ ಮಾಡಿದಾಗ ತಾಯಿಯಿಂದ ಬರ್ತಕ್ಕಂಥ ಆಸ್ತಿ ಸಮೇತ ನಿಮ್ಮ ಪಾಲಿಗೆ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅದರ ಜೊತೆಗೆ ನಮ್ಮ ಮಿಥುನ ರಾಶಿಯವರಿಗೆ ಗುರು ಮಹಾರಾಜ ನೇರವಾಗಿ ಪಂಚಮ ಮತ್ತೆ ನಿಮ್ಮ ಭಾಗ್ಯವನ್ನು ನೋಡುವುದರಿಂದ ಏನಾಗುತ್ತೆ, ನಿಮಗೆ ಮಕ್ಕಳಾಗದವರಿಗೆ ಮಕ್ಕಳಾಗುವಂಥದ್ದು ಅಥವಾ ಸ್ನೇಹಿತರ ಮುಖಾಂತರ ಸಹಾಯ, ಎಜುಕೇಶನ್ಗೆ ಸಂಬಂಧಪಟ್ಟಿದೆ ಎಲ್ಲಾ ರೀತಿಯಲ್ಲಿ ಕೂಡ. ಆನಂತರ ಭಾಗ್ಯದ ದೃಷ್ಟಿ ಏನು ಮಾಡುತ್ತೆ, ಯಾರೆಲ್ಲ ವಿದೇಶದಲ್ಲಿದ್ದಾರೆ ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನು ಪಡ್ಕೊಳ್ತಾರೆ. ಅಲ್ಲಿ ರಾಹು ಮಹಾರಾಜ ಇದ್ದಾನೆ ಆಲ್ರೆಡಿ, ಅದರಿಂದಾಗಿ ವಿದೇಶಕ್ಕೆ ಹೋಗುವಂತ ಯೋಗ, ಯಾರೆಲ್ಲ ವಿದೇಶಕ್ಕೆ ಹೋಗಿದ್ದಾರೆ ಅವ್ರಿಗಂತೂ ಅದೃಷ್ಟದ ಯೋಗ. ಆಲ್ರೆಡಿ ನಿಮ್ಗೂ ಕೂಡ ಏನಾಗುತ್ತೆ, ಅಭಿವೃದ್ಧಿಯ ಒಂದು ಯೋಗ ಆಲ್ಮೋಸ್ಟ್ ಕ್ರಿಯೇಟ್ ಆಗಿದೆ. ನಮ್ಮ ಮಿಥುನ ರಾಶಿಯವರಿಗೆ ಒಂದೊಳ್ಳೆ ಇಂಪ್ಯಾಕ್ಟ್ ಅನ್ನು ನೀವು ಡೆಫಿನೆಟ್ ಆಗಿ ಪಡ್ಕೊಳ್ತೀರಾ, ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ನಾನು ಹೇಳಿದ ಹಾಗೆ ಏನೆಲ್ಲ ಪ್ರಯತ್ನ ಮಾಡ್ಬೇಕು ಅದನ್ನೆಲ್ಲ ಮಾಡಿ ಒಂದು ವ್ಯಕ್ತಿತ್ವವನ್ನ, ಒಂದು ಹೊಸ ರೀತಿಯ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂತ ಯೋಗ ಭಾಗ್ಯ ಈಗ ಇರುವುದರಿಂದ, ಸಮಾಜಕ್ಕೆ ನೀವೇನು ಅಂತ ತೋರಿಸಿಕೊಡುವಂತ ಸಾಧ್ಯತೆಗಳು ಈಗ ಇರುವುದರಿಂದ ಅದಕ್ಕೆ ಬೇಗ ಪ್ರಯತ್ನ ಮಾಡಿ. ಮಿಥುನ ರಾಶಿಯವರು ಆ ವಿಚಾರದಲ್ಲಿ ಗೆದ್ದೇ ಗೆಲ್ತೀರಿ.
ನೆಕ್ಸ್ಟ್ ಬಂದ್ಬೇಡ ನಮ್ಮ ಕರ್ಕಾಟಕ ರಾಶಿಯವರಿಗೆ ಗುರು ಮಹಾರಾಜ 12th ಹೌಸ್ ಅಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಗುರುಬಲ ಇಲ್ಲ ಅಂತ ಹೇಳ್ಬೋದು, ಆದ್ರೂ ಕೂಡ ಗುರು ಅಲ್ಲಿ ಶುಕ್ರನ್ ಜೊತೆ ನಿಮ್ಮ 4th ಲಾರ್ಡ್ 4ನೇ ಮನೆ ಅಧಿಪತಿ ಮತ್ತೆ ಲಾಭಾಧಿಪತಿ ಜೊತೆ ಸೇರ್ಕೊಂಡ 12th ಹೌಸ್ ಅಲ್ಲಿ ಇದ್ದಾನೆ. ಪುನರ್ವಸು ನಕ್ಷತ್ರದಲ್ಲಿ ಇದ್ದುಕೊಂಡು ಆತ ಬಲ ಪಡ್ಕೊಳ್ತಾ ಇದ್ದಾನೆ. ಇದರ ಮುಖಾಂತರ ಏನಾಗುತ್ತೆ, ಯಾರೆಲ್ಲ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಮನೆಯಿಂದ ದೂರ ಹೋಗಿ ಕೆಲಸ ಮಾಡ್ತಾ ಇದ್ದೀರಾ, ಅನ್ಯ ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಕರ್ಕಾಟಕ ಈಗ ಹುಟ್ಟಿದ್ದು ಒಂದು ಊರು, ಕೆಲಸ ಮಾಡೋದು ಒಂದು ಊರು, ಅಂದ್ರೆ ಆ ರಾಜ್ಯ ಇರ್ಬೋದು ಅಥವಾ ದೇಶ ಬಿಟ್ಟು ಕೂಡ ಹೋಗಿರ್ಬೋದು, ಅಂತವ್ರಿಗೆ ತುಂಬಾ ಫೇವರಬಲ್ ದ ಪೀರಿಯಡ್ ಅಂತ ಹೇಳ್ತೇನೆ. ಎಲ್ಲಾ ರೀತಿಯಲ್ಲಿ ಕೂಡ ಪ್ರಾಸ್ಪರಿಟಿ ನಿಮ್ಮ ಪಾಲಿಗೆ ಬರುತ್ತೆ, ಎಲ್ಲಾ ರೀತಿಯ ಅಭಿವೃದ್ಧಿ ನಿಮ್ಮ ಪಾಲಿಗೆ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಖಂಡಿತ ಇದೆ. ಇನ್ನು ಓವರ್ ಆಲ್ ಎಲ್ಲರಿಗೂ ಏನಾಗುತ್ತೆ ಅಂದ್ರೆ, ನಮ್ಮ ಕರ್ಕಾಟಕ ರಾಶಿಯವರಿಗೆ ತೀರ್ಥಕ್ಷೇತ್ರ ಯಾತ್ರೆಗಳನ್ನು ದರ್ಶನ ಮಾಡುವಂತ ಯೋಗ, ತುಂಬಾ ದೂರ ಟ್ರಾವೆಲಿಂಗ್ ಮಾಡುವಂತ ಯೋಗ, ಖರ್ಚು ವೆಚ್ಚಗಳು ಜಾಸ್ತಿ ಅಂತೂ ಆಗಿ ಆಗುತ್ತೆ, ಬಟ್ ಅದು ಅಧ್ಯಾತ್ಮದ ಲೆವೆಲ್ ಅಲ್ಲಿ ಖರ್ಚು ವೆಚ್ಚಗಳನ್ನು ನೀವು ಮಾಡಿಕೊಂಡು ಹೋಗುವಂತ ಯೋಗ ಭಾಗ್ಯ. ಆನಂತರ 4th ಲಾರ್ಡ್ 4ನೇ ಮನೆ ಅಧಿಪತಿ ಯಾರು ಶುಕ್ರ, ಆತ ಗುರುವಿನ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇದ್ದಾನೆ. ಇದರ ಮುಖಾಂತರ ಏನಾಗುತ್ತೆ, ಎಲ್ಲೊಂದ್ ಕಡೆ ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕನ್ನೋ ವಿಚಾರದಲ್ಲಿ ಯಾರಿಗೆಲ್ಲ ಇಷ್ಟವರೆಗೆ ಇಚ್ಛೆ ಉಂಟು ಅವರು ಕನ್ಸ್ಟ್ರಕ್ಷನ್ ಮಾಡುವಂತ ಒಂದು ಯೋಗ ಭಾಗ್ಯ. ಕೆಲವರಿಗೆಲ್ಲ ಮನೆ ಮೇಲೆ ಸೇರಿಸುವಂತದ್ದು, ಒಟ್ಟಿಗೆ ಸೇರಿಸುವಂತದ್ದು, ಕನ್ಸ್ಟ್ರಕ್ಷನ್ ಮಾಡುವಂತದ್ದು, ಮನೆಯಿಂದ ದೂರ ಹೋಗಿ ಬೇರೆ ಮನೆಯೇ ಮಾಡ್ಕೊಂಡು ಕೂತ್ಕೊಳ್ಳುವಂಥದ್ದು, ಅಥವಾ ಫ್ಲಾಟ್ ತಗೊಳ್ಳುವಂಥದ್ದು, ಅಥವಾ ಇನ್ನೊಂದು ವಿಚಾರ ಏನುಂಟು, ನಾನು ಹೇಳ್ತೀನಿ ನಮ್ಮ ಕರ್ಕಾಟಕ ರಾಶಿಯವರಿಗೆ ಕಟ್ಟಿದ ಮನೆಯನ್ನ ಪರ್ಚೇಸ್ ಮಾಡೋದು ಅತ್ಯುತ್ತಮವಾದ ಲಕ್ಷಣ ಅಂತ ಹೇಳ್ತೇನೆ. ಅದಕ್ಕೆ ಬೇಕಾಗಿ ಒಂದು ಪೀರಿಯಡ್ ಬಂದು ನಿಂತಿದೆ. ಖಂಡಿತ ನೀವು ಅದಕ್ಕೆ ಬೇಗ ಪ್ರಯತ್ನ ಮಾಡಿ, ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನು, ಒಂದು ಒಳ್ಳೆ ರಿಸಲ್ಟ್ ಅನ್ನು ಡೆಫಿನೆಟ್ ಆಗಿ ನೀವು ಪಡ್ಕೊಳ್ತೀರಿ. ಯಾಕಂದ್ರೆ ಗುರು ಏನ್ ಮಾಡ್ತಾನೆ, ನೇರವಾಗಿ ನಿಮ್ಮ 5ನೇ ದೃಷ್ಟಿಯಿಂದ ನಿಮ್ಮ 4ನೇ ಮನೆ ನೋಡ್ತಾ ಇದ್ದಾನೆ. ಭೂಮಿ ಮನೆ ವಿಚಾರಗಳಲ್ಲಿ ಒಂದು ಒಳ್ಳೆ ರಿಸಲ್ಟ್ ಅನ್ನ, ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ. ಅದೇ ರೀತಿ 6ನೇ ಮನೆಯನ್ನು ನೋಡುವುದರಿಂದ ಅಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇದ್ದಂತ ಸಮಸ್ಯೆ ಇರ್ಬೋದು, ಅಥವಾ ನಿಮ್ಗೆ ಯಾವುದೇ ರೀತಿಯಲ್ಲಿ ಹಣಕಾಸಿನ ವಿಚಾರ ಅಬ್ಸ್ಟಕಲ್ಸ್ ಉಂಟು, ಅಥವಾ ಸಾಲ ಸೌಲಭ್ಯ ಸಿಗ್ತಾ ಇಲ್ಲ, ಸಾಲಕ್ಕೆ ಪ್ರಾಬ್ಲಮ್ ಆಗ್ತಾ ಉಂಟು, ತುಂಬಾ ಸಮಯದಿಂದ ನಮ್ಮನ್ನ ಆಟ ಆಡಿಸ್ತಾ ಇದ್ದಾರೆ, ಅದು ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಇನ್ನು ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ರೆ ಆ ಹಣ ಸಮೇತ ನಿಮ್ಮ ಕೈ ಸೇರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅದಕ್ಕೆ ಪ್ರಯತ್ನ ಮಾಡಿತ್ತು, ಗೆಲುವು ನಿಮ್ಮದಾಗುತ್ತೆ. ಆನಂದ ಗುರು ಮಹಾರಾಜ ಭಾಗ್ಯ ದೃಷ್ಟಿಯಿಂದ 8ನೇ ಮನೆಯನ್ನು ವೀಕ್ಷಣೆ ಮಾಡುವುದರಿಂದ ಅಲ್ಲಿ ಮೊದಲೇ ರಾಹು ಇದ್ದಾನೆ. ಇಷ್ಟವರೆಗೆ ಏನು ಅಬ್ಸ್ಟಕಲ್ಸ್ ಆಗ್ತಾ ಇತ್ತು, ಅಥವಾ ಗುರು ಗುರು ಆರಿದ್ರ ನಕ್ಷತ್ರದಲ್ಲಿರುವಾಗ ಯಾವ ರೀತಿ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಇನ್ಲಾಸ್ ಅಲ್ಲಿ ಎಲ್ಲ ತೊಂದರೆಯನ್ನು ಅನುಭವಿಸ್ತಿದ್ದೀರಾ, ಕೆಲವರೆಲ್ಲ ಸ್ವಲ್ಪ ಆಕ್ಸಿಡೆಂಟ್ ನ ಒಂದು ಚಸ್ಕ ಕೂಡ ಬಂದಿರುತ್ತೆ ಅವರಿಗೆ, ಆ ಪರಿಸ್ಥಿತಿಯಿಂದ ಈಗ ಮೇಲೆ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರ ಜೊತೆಗೆ ಎಲ್ಲೋ ಒಂದು ಕಡೆ ಆ ಅಬ್ಸ್ಟಕಲ್ಸ್ ವಿಪರೀತ ರೀತಿಯಲ್ಲಿ ಆಗ್ತಾ ಉಂಟು ಸರ್, ಅಂದ್ರೆ ಅದರಲ್ಲಿ ಮುಕ್ತಿ ಸಿಗುವಂತ ಸಾಧ್ಯತೆ ತೀರಾ ಜಾಸ್ತಿ. ಒಂದು ವಿಚಾರ ಉಂಟು ಇದರಲ್ಲಿ, 12ನೇ ಮನೆಯಲ್ಲಿ ಗುರು ಮತ್ತೆ ಶುಕ್ರ ಭ್ರಮಣ ಮಾಡಿದ್ರೆ ದಯವಿಟ್ಟು ಡೊನೇಷನ್ ಮಾಡಿ ಅಂತ ಹೇಳ್ತೇನೆ. ಇದು ಮಾತ್ರ ಮಾಡಲೇಬೇಕು ಕರ್ಕಾಟಕ ರಾಶಿಯರು. ಆವಾಗ ಈ ಒಂದು 12ನೇ ಮನೆ ಗುರು ಮತ್ತೆ ಶುಕ್ರನಿಂದ ಅತ್ಯುತ್ತಮವಾದ ರಿಸಲ್ಟ್ ಅನ್ನ ಪಡ್ಕೊಳ್ಬಹುದು ನೀವು. ಅತ್ಯುತ್ತಮವಾದ ರಿಸಲ್ಟ್ ನೋಡಿ, ಡೊನೇಷನ್ ಏನಪ್ಪಾ ಮಾಡಬೇಕು, ಒಂದ್ ಸ್ವಲ್ಪ ಅಕ್ಕಿ, ಒಂದು 25 ಕಿಲೋನ 50 ಕಿಲೋನ ನಿಮ್ಗೆ ಎಷ್ಟು ಸಾಧ್ಯ ಉಂಟು ಅಕ್ಕಿ, ಯಾರಿಗೆ ಯಾವ್ದಾದ್ರು ಅನಾಥಾಶ್ರಮಕ್ಕೆ ಡೊನೇಟ್ ಮಾಡಿ, ಇಸ್ ದ ಮಚ್ ಬೆಟರ್. ಆ ನಂತರ ರೇಷನ್ ದಾನ ಮಾಡಿ, ಅದು ಮಚ್ ಬೆಟರ್. ಇಲ್ಲ ಸರ್ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಶನಿವಾರ ದಿವಸ ದಯವಿಟ್ಟು 3 ರಿಂದ 4 ಜನಕ್ಕೆ ನಿಮ್ಮ ಕೈಯಿಂದ ಊಟ ತೆಗೆಸಿಕೊಡಿ, ಅದು ಒಳ್ಳೆ ಊಟ ತೆಗೆಸಿಕೊಡಿ ಅವ್ರಿಗೆ. ಇಷ್ಟನ್ನೇ ನೀವು ಮಾಡ್ತಾ ಹೋದಾಗ ಈ 2.5 ತಿಂಗಳ ಕಾಲ ಏನು ಗುರು ಮಹಾರಾಜ ಪುನರ್ವಸು ನಕ್ಷತ್ರದಲ್ಲಿ ಭ್ರಮಣ ಮಾಡ್ತಾನೆ, ನಿಮ್ಮ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು, ಅದು ಆರೋಗ್ಯದ ಸಮಸ್ಯೆ ಇರ್ಬೋದು, ಯಾರೋ ಜೈಲಲ್ಲಿದ್ದಾರೆ, ತೊಂದರೆ ಅನುಭವಿಸ್ತಾ ಇದ್ದಾರೆ, ಕೋರ್ಟ್ ಕಚೇರಿ ಓಡಾಡ್ತಾ ಇದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ರಿಲೀಫ್ ಸಿಗುವಂತ ಸಾಧ್ಯತೆಗಳು 100% ಇದೆ. ಗುರು ಮಹಾರಾಜ ನೋಡಿ, ಗುರು ಮಹಾರಾಜ ಎಷ್ಟಾದ್ರೂ ಕೂಡ ಆತ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕೊಡುವಂತ ಪ್ಲಾನೆಟ್, ಆತ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಅಲ್ಲ, ಆತ ಪಾಸಿಟಿವ್ ಇಂಪ್ಯಾಕ್ಟ್. ಅದರಿಂದಾಗಿ ಆತ ಶುಭ ಗ್ರಹ ಆಗಿರುವುದರಿಂದ, ಶುಭ ಗ್ರಹ ಇನ್ನೊಂದು ಯಾರು ಶುಕ್ರನು ಜೊತೆಗಿರುವುದರಿಂದ 12ನೇ ಮನೆಯಿಂದ ಶುಭ ಫಲವನ್ನ ಪಡೆಯುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ. ಬಟ್ ನೀವು ಡೊನೇಷನ್ ಮಾಡೋದ್ರ ಮುಖಾಂತರ ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ಬಹುದು. ಅದರ ಮುಖಾಂತರ ಒಳ್ಳೆ ರಿಸಲ್ಟ್ ಅನ್ನ 100% ಅನುಭವಿಸ್ತೀರ. ದಯವಿಟ್ಟು ಇದನ್ನು ನೆಗ್ಲೆಕ್ಟ್ ಮಾಡದೆ ನಾನು ಹೇಳಿದ ಒಂದು ಟೆಕ್ನಿಕ್ ಅನ್ನ ಫಾಲೋ ಮಾಡಿ, ಗೆಲುವು ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ್ಬೇಡ ಸಿಂಹರಾಶಿಯವರಿಗೆ ಪುನರ್ಸು ನಕ್ಷತ್ರಕ್ಕೆ ಪ್ರವೇಶ ಮಾಡಿದಂತ ಗುರು ಲಾಭಸ್ಥಾನದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಗುರುಬಲ ಉಂಟು ಅಂತ ಆಯ್ತು, ಓಕೆನಾ, ಗುರುಬಲ ಇದೆ, ಪರವಾಗಿಲ್ಲ. ಹಾಗಾದ್ರೆ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಸಕ್ಸಸ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಅದರ ಜೊತೆಗೆ ಏನಾಗುತ್ತೆ ಅಂದ್ರೆ, ನಿಮ್ಮ 3ನೇ ಮನೆ ಮತ್ತೆ 10ನೇ ಮನೆ ಅಧಿಪತಿ ಶುಕ್ರ ಏನ್ ಮಾಡ್ತಾನೆ, ಗುರು ಜೊತೆಗೆ ಭ್ರಮಣ ಮಾಡ್ತಾ ಇದ್ದಾನೆ. ಇದರ ಮುಖಾಂತರ ಯಾರಿಗೆಲ್ಲ ಸ್ಯಾಲ್ರಿ ಹೈಕ್ ಆಗ್ಬೇಕಿತ್ತು, ಇಷ್ಟವರಿಗೆ ಲಾಭ ಜಾಸ್ತಿನೇ ಬರಬೇಕಿತ್ತು, ಅದರಲ್ಲೆಲ್ಲದರಲ್ಲೂ ಕೂಡ ಒಂದು ಒಳ್ಳೆ ಯೋಗವನ್ನು ಅನುಭವಿಸುವಂತ ಯೋಗ ಬಗ್ಗೆ ಆಲ್ರೆಡಿ ಕೆಲವರಿಗೆಲ್ಲ ಸ್ಯಾಲ್ರಿ ಇಷ್ಟವರೆಗೆ ಹೆಚ್ಚಾಗಿರ್ಬೋದು, ಇನ್ನು ಕೆಲವರಿಗೆ ಈ ಮೂಮೆಂಟ್ ಅಲ್ಲಿ ಸ್ಯಾಲ್ರಿ ಹೆಚ್ಚಾಗುವಂತ ಯೋಗ ಬಗ್ಗೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ನಿಮ್ಮ 11ನೇ ಮನೆ ಬಂದು ನಿಮ್ಮ ಅಣ್ಣ, ನಿಮ್ಮ ಅಕ್ಕ ಮತ್ತೆ ನಿಮ್ಮ ಅಜ್ಜ ಅಜ್ಜಿಗೆ ಸಂಬಂಧಪಟ್ಟ, ಹಾಗಾದ್ರೆ ಅಣ್ಣ ಅಕ್ಕ ಅಜ್ಜಿಯಿಂದ ಕೂಡ ನಿಮ್ಗೆ ಒಳ್ಳೆ ರಿಸಲ್ಟ್ ಬರ್ಬೋದು. ಹಿರಿಯರಿಂದ ಬರ್ತಕ್ಕಂತಹ ಆಸ್ತಿಯ ವಿಚಾರದಲ್ಲಿ ಅದೇನಾದ್ರು ಸಮಸ್ಯೆ ಉಂಟು, ಆಬ್ಸ್ಟಕಲ್ಸ್ ಉಂಟು, ಅದು ಕೂಡ ದೂರ ಆಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಇನ್ನು ಯಾರಿಗೆಲ್ಲ ಪಂಚಮಾಧಿಪತಿಯ ಗುರು ಲಾಭಸ್ಥಾನದಲ್ಲಿ ಶುಕ್ರನ್ ಜೊತೆಗೆ ಇದ್ದಾನೆ, ಇದರಿಂದಾಗಿ ಯಾವ್ದು ಗುಪ್ತ ಪ್ರೀತಿ ಪ್ರೇಮ ಅಂತ ಇಷ್ಟವರೆಗೆ ಮಾಡ್ಕೊಂಡಿದ್ದೀರಾ, ಅದೆಲ್ಲ ಜಗಜ್ಜಾಹೀರಾಗಿ ಅವ್ರ ಜೊತೆಗೆ ವಿವಾಹ ಆಗುವಂತಹ ಸಾಧ್ಯತೆಗಳು ಉಂಟಾಗುತ್ತೆ. 7th ಹೌಸ್ ಅಲ್ಲಿ
ರಾಹು ಭ್ರಮಣ ಮಾಡ್ತಾ ಇದ್ದಾನೆ. ಅದರಿಂದಾಗಿ ಪ್ರೀತಿ ಪ್ರೇಮ ಮಾಡಿ ವಿವಾಹ ಆಗುವಂತ ಯೋಗ ಕೂಡ ನಿಮ್ಮ ಪಾಲಿಗಿದೆ. ಅದಕ್ಕೆ ಬೇಕಾಗಿ ಕೂಡ ನೀವು ಪ್ರಯತ್ನ ಮಾಡಿದಾಗ ಒಳ್ಳೆ ರಿಸಲ್ಟ್ ಅನ್ನ ಅನುಭವಿಸುವಂತ ಯೋಗ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಆನಂತರ ಗುರು ಮಹಾರಾಜ ನೇರವಾಗಿ ಏನ್ ಮಾಡ್ತಾನೆ, ನಿಮ್ಮ ಥರ್ಡ್ ಹೌಸ್ ಅಂದ್ರೆ ತುಲಾರಾಶಿಯನ್ನು ವೀಕ್ಷಣೆ ಮಾಡ್ತಾನೆ. ಭಾಗ್ಯ ಅನ್ನೋ ಒಂದು ಭಾಗ್ಯದ ದೃಷ್ಟಿಯಿಂದ ಆತ ನಿಮ್ಮ ಸಪ್ತಮವನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ. ಇದೆಲ್ಲ ಒಂದು ಇಂಪ್ಯಾಕ್ಟ್ ಏನುಂಟು, ಮದುವೆ ವಿಚಾರಗಳು. ಹಾಗಾದ್ರೆ ಶುಕ್ರನು ಜೊತೆಗಿದ್ದಾನೆ ಅಂದಾಗ, ಶುಕ್ರ ಬಂದು ಕಳತ್ರ ಕಾರಕ, ಓಕೆ, ಕಾರಕತ್ವದ ಶುಕ್ರ ಅಲ್ಲಿ ಇದ್ದಾನೆ. ಇದರ ಮುಖಾಂತರ ಏನಾಗುತ್ತೆ, ಗುರು ಬಂದು ಪಂಚ. ಹಾಗಾದ್ರೆ ಪ್ರೀತಿ ಪ್ರೇಮ ಮಾಡಿ ಮದುವೆ, ಇಷ್ಟಪಟ್ಟು ಮದುವೆ, ಅಥವಾ ನೀವು ಯಾರನ್ನ ಎಣಿಸ್ಕೊಂಡಿರ್ತೀರಾ ಮೇ ಬಿ ಅವರ ಜೊತೆನೆ ಮದುವೆ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ವಿದೇಶ ಪ್ರಯಾಣ ಕೂಡ ಇದೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಕೂಡ ಇದೆ. ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿದಾಗ ಅದು ನಿಮ್ಮ ಪಾಲಿಗೆ ಒಲಿದು ಬರುವಂತ ಸಾಧ್ಯತೆಗಳು ಇದ್ದೇ ಇದೆ. ಇನ್ನು ಯಾರಿಗೆಲ್ಲ ಕಾರ್ಯಕ್ಷೇತ್ರದಲ್ಲಿ ಹೈಕ್ ಆಗಬೇಕು, ಎತ್ತರಕ್ಕೆ ಹೋಗಬೇಕು, ಸ್ಟೇಟಸ್ ಆಗಬೇಕು, ಸ್ಟೇಟಸ್ ಕ್ರಿಯೇಟ್ ಆಗಬೇಕಾದ್ರೆ ನಿಮ್ಮ 10th ಲಾರ್ಡ್ ಯಾರು ಎಲ್ಲಿದ್ದಾನೆ, ಗುರು ಜೊತೆಗಿದ್ದಾನೆ. ಸೊ ಅಂತವರಿಗೂ ಕೂಡ ಒಂದು ಒಳ್ಳೆ ಪೀರಿಯಡ್ ಬಂದು ನಿಂತಿದೆ. 2.5 ತಿಂಗಳ ಕಾಲ ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿದ್ರು ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನ, ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಪಡ್ಕೊಳ್ಳುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಇನ್ನು 5ನೇ ಮನೆಗೆ ಗುರು ನೋಡುವುದರಿಂದ ನೇರವಾಗಿ ಖಂಡಿತ ನಿಮಗೆ ಎಲ್ಲೋ ಒಂದ್ ಕಡೆ ಹೊಸ ಹೊಸ ವಿದ್ಯೆಗಳನ್ನ ಕಲಿಯುವಂತ ಯೋಗ ಭಾಗ್ಯ, ಹೊಸ ಹೊಸ ಗುರುಗಳನ್ನ ಪಡ್ಕೊಳ್ಳುವಂತ ಯೋಗ ಭಾಗ್ಯ. ಅಕಲ್ಟ್ ಸೈನ್ಸ್ ಅಲ್ಲಿ ಇದ್ದವರಿಗೆ, ಅಕಲ್ಟ್ ಅಲ್ಲಿ ಕಲಿತಾ ಇದ್ದವರಿಗೆ ಒಂದು ಒಳ್ಳೆಯ ಯೋಗ ಭಾಗ್ಯ ಅವರಿಗೂ ಕ್ರಿಯೇಟ್ ಆಗಿರ್ತದೆ. ಆನಂತರ ಮಕ್ಕಳಾಗಲಿಲ್ಲ, ಮಕ್ಕಳ ವಿಚಾರ ಸಮಸ್ಯೆ, ಸ್ನೇಹಿತರಿಂದ ಸಮಸ್ಯೆ, ವಿದ್ಯೆಗೆ ಸಮಸ್ಯೆ ಅಂತ ಹೇಳುವವರಿಗೂ ಕೂಡ ಈಗ ಒಳ್ಳೆ ಪೀರಿಯಡ್ ಬಂದು ನಿಂತಿದೆ. ಖಂಡಿತ ಅದೆಲ್ಲವೂ ಕೂಡ ಪ್ರೊಸೀಡ್ ಆಗಿದೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಲೈಫ್ ಇಸ್ ಜಿಂಗಾಲಾಲ ಅಂತ ಹೇಳ್ಬೋದು. ವಿದೇಶದಲ್ಲಿರುವವರಿಗೆ ಒಳ್ಳೆ ರಿಸಲ್ಟ್ ಇದೆ, ವಿದೇಶ ಪ್ರಯಾಣ ಕೂಡ ಮಾಡುವಂತ ಯೋಗ ಭಾಗ್ಯ ಈ ಮೂಮೆಂಟ್ ಅಲ್ಲಿ ಕೂಡ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿದೆ. ಈ ಒಂದು ಗೋಲ್ಡನ್ ಪೀರಿಯಡ್ ಅನ್ನು ಯಾವುದೇ ಕಾರಣಕ್ಕೂ ಕೂಡ ಮಿಸ್ಯೂಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತೇನೆ. ಆದಷ್ಟು ಒಂದು ಆಧ್ಯಾತ್ಮದಲ್ಲಿ ಹೋಗ್ತಾ, ಹಿರಿಯರಿಗೆ ಸಹಾಯ ಮಾಡ್ತಾ, ಈ ಒಂದು ಯೋಗದ ವಿಶೇಷತೆಗಳನ್ನ ಅನುಭವಿಸ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಖಂಡಿತ ನಿಮ್ಗೆ ಇಷ್ಟವರೆಗೆ ಯಾವುದೆಲ್ಲ ಕೆಲಸದಲ್ಲಿ ಅಬ್ಸ್ಟಕಲ್ಸ್ ಇದೆ, ತೊಂದರೆ ಇದೆ, ಅದರಲ್ಲೆಲ್ಲದ್ರಲ್ಲೂ ಕೂಡ ಒಂದು ಮುಕ್ತಿ ಸಿಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅಷ್ಟು ಮಾಡಿ, ಅದರ ಜೊತೆಗೆ ನಿಮ್ಮ ಅಣ್ಣ, ನಿಮ್ಮ ಅಕ್ಕ, ಮತ್ತೆ ಅಜ್ಜಿಯ ಮಾತನ್ನ ಕೇಳಿ ಸಾಧ್ಯ ಆದ್ರೆ ಅವ್ರಿಗೆ ಸಹಾಯ ಮಾಡ್ಲಿಕ್ಕೆ ಆಗುತ್ತಾ ನೋಡಿ. ಇದು ಕೂಡ ಒಳ್ಳೆ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಅಂತೂ ಮಾಡಿಯೇ ಮಾಡುತ್ತೆ, ಒಳ್ಳೇದಂತೂ ಆಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಪುನರ್ವಸು ನಕ್ಷತ್ರಕ್ಕೆ ಪ್ರವೇಶ ಮಾಡಿದಂತ ಗುರು 10ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಆತ ಶುಕ್ರನ್ ಜೊತೆ ಭಾಗ್ಯಾಧಿಪತಿ ಜೊತೆಗಿದ್ದಾನೆ ಅಂದಾಗ ಕಾರ್ಯಕ್ಷೇತ್ರ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಕಾರ್ಯಕ್ಷೇತ್ರದಲ್ಲಿ ಅದು ಯಾವ ಮಟ್ಟಕ್ಕೆ ಹೋಗ್ಬೇಕು, ಸ್ಟೇಟಸ್ ಕ್ರಿಯೇಟ್ ಆಗಬೇಕು, ಹೊಸ ಕೆಲಸ ಸಿಗಬೇಕು, ಅಥವಾ ಅಲ್ಲಿ ನಿಮ್ಗೆ ಚೇಂಜಸ್ ಬೇಕು, ಅಥವಾ ಬೇರೆ ಕಡೆಗೆ ಹೋಗ್ಬೇಕು ಅಂತವ್ರಿಗೆಲ್ಲ ಒಳ್ಳೆ ಪೀರಿಯಡ್ ಆಲ್ಮೋಸ್ಟ್ ಬಂದು ನಿಂತಿದೆ. ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿದಾಗ ನಮ್ಮ ಕನ್ಯಾ ರಾಶಿಯವರು ಗೆಲ್ಲುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ ಅಲ್ವಾ. ಗುರುಮಾರ ನೋಡಿ ಅಲ್ಲಿ ಏನಾಗುತ್ತೆ, ಈಗ 10ನೇ ಮನೆ ಗುರು ಆಕ್ಚುಲಿ ಒಳ್ಳೆ ರಿಸಲ್ಟ್ ಅಲ್ಲ. ಏನ್ ಮಾಡ್ತಾನೆ ಆತ, ಅಲ್ಲಿ ಭಾವಕ್ಕೆ ನೀಚ ಫಲ ಇದೆ. ಅದರಿಂದಾಗಿ ನಿಮ್ಗೆ ಕೆಲಸದ ಒತ್ತಡ ಅಂತೂ ಇರುತ್ತೆ, ಕೆಲಸದಲ್ಲಿ ಪ್ರೆಷರ್ ಅಂತೂ ಇರುತ್ತೆ. ಬಟ್ ಭಾಗ್ಯಾಧಿಪತಿ ಇದ್ದಾನಲ್ವ ಅಲ್ಲಿ ಗುರುವಿನ ಜೊತೆಗೆ, ಆತ ಸಪೋರ್ಟ್ ಮಾಡ್ತಾನೆ ಯಾವುದೇ ಕಾರಣಕ್ಕೂ ಕೂಡ. ಭಾಗ್ಯಾಧಿಪತಿ ಯಾಕಂದ್ರೆ ಗುರುವಿಗೆ ಸಪೋರ್ಟರ್ ಆಗಿ ಭಾಗ್ಯಾಧಿಪತಿ ಬಂದ, ಯಾಕಂದ್ರೆ ಆ ಶುಕ್ರನಿಗೆ ಅದು ಮಿತ್ರ ರಾಶಿ, ಮತ್ತೆ ಶುಕ್ರ 10ನೇ ಮನೆಯಲ್ಲಿ ಪರವಾಗಿಲ್ಲ ಅನ್ನಿಸುವಷ್ಟರ ಮಟ್ಟಿಗೆ ರಿಸಲ್ಟ್ ಕೊಡ್ತಾನೆ. ಅದರಿಂದಾಗಿ ಓಕೆ, ಬರೀ ಶುಕ್ರನಿಗೆ ದಿಗ್ಬಲಿ ಇಲ್ಲ, ಬಟ್ ಆತ ಗುರುವಿಗೆ ಸಪೋರ್ಟ್ ಮಾಡ್ತಾನೆ ಅಂದಾಗ ಏನಾಗುತ್ತೆ, ನಿಮ್ಗೆ ಎಲ್ಲೊಂದ್ ಕಡೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ತ್ರೀಯರಿಂದ ಸಪೋರ್ಟ್ ಸಿಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅಥವಾ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರ ಮುಖಾಂತರ ಕೂಡ ಸಪೋರ್ಟ್ ಸಿಗ್ಬೋದು ನಿಮ್ಗೆ, ಅಥವಾ ನಿಮ್ಮ ಹಿರಿಯರಂತ ಏನಿರ್ತಾರೆ, ಗುರುಗಳಂತ ಏನಿರ್ತಾರೆ ಅವರ ಮುಖಾಂತರ ಕೂಡ ಸಪೋರ್ಟ್ ಸಿಗುವಂತ ಸಾಧ್ಯತೆಗಳು ಇದ್ದೇ ಇರ್ತದೆ. ಅದರ ಮುಖಾಂತರ ಕಾರ್ಯಕ್ಷೇತ್ರದಲ್ಲಿ ಒಂದೊಳ್ಳೆ ರಿಸಲ್ಟ್ ಅನ್ನ, ಒಂದೊಳ್ಳೆ ಇಂಪ್ಯಾಕ್ಟ್ ಅನ್ನ ಪಡ್ಕೊಳ್ಳುವಂತ ಯೋಗ ಬಗ್ಗೆ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಗುರು ಪವರ್ಫುಲ್ ಆಗಿ ಬಂದಿರುವುದರಿಂದ ಕಾರ್ಯಕ್ಷೇತ್ರದಲ್ಲಿ ಇದ್ದಂತ ಎಲ್ಲಾ ಆಬ್ಸ್ಟಕಲ್ಸ್ ಅನ್ನ ಆತ ದೂರ ಮಾಡಿಯೇ ಮಾಡ್ತಾನೆ. ಓಕೆನಾ. ಇನ್ನು ನಿಮ್ಮ ಮದುವೆ ಜೀವನದಲ್ಲಿ, ಅದು ಕೂಡ ಮದುವೆ ಸುಖಕ್ಕೆ ಸಂಬಂಧಪಟ್ಟ ತೊಂದರೆಗಳುಂಟು, ಅದು ದೂರ ಆಗುತ್ತೆ. ಅದರ ಜೊತೆಗೆ ನಿಮ್ಮ ಪಾರ್ಟ್ನರ್ನ ಪ್ರಾಪರ್ಟಿ ಏನುಂಟು, ಆ ಪ್ರಾಪರ್ಟಿ ವಿಚಾರದಲ್ಲಿ ಇಷ್ಟವರೆಗೆ ಸಮಸ್ಯೆ ಉಂಟು ಸರ್, ಗೊತ್ತಾಗ್ತಾ ಇಲ್ಲ, ಅದು ಕೂಡ ದೂರ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಆನಂತರ ಗುರು ಮಹಾರಾಜ ನೇರವಾಗಿ ನಿಮ್ಮ 4th ಹೌಸ್ 4ನೇ ಮನೆಯನ್ನ ಆತ ವೀಕ್ಷಣೆ ಮಾಡ್ತಾ ಇದ್ದಾನೆ ಅಂದಾಗ ಒಂದು ಮನೆ, ಭೂಮಿ, ವಾಹನ ಮಾಡುವಂತ ಯೋಗ ಭಾಗ್ಯ ಕನ್ಯಾ ರಾಶಿಯವರಿಗೆ ಆಲ್ರೆಡಿ ಬಂದು ನಿಂತಿದೆ. ದಯವಿಟ್ಟು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ. ಈಗ 2 ಶುಭ ಗ್ರಹಗಳು, ಅದು ಕೂಡ ಶುಕ್ರ ಮತ್ತೆ ಗುರು, 2 ಶುಭ ಗ್ರಹಗಳು ನಿಮ್ಮ 4ನೇ ಮನೆಯನ್ನ ವೀಕ್ಷಣೆ ಮಾಡ್ತಾ ಇದೆ ಅಂದಾಗ 4ನೇ ಮನೆ ತುಂಬಾನೇ ಪಾಸಿಟಿವ್ ಇಂಪ್ಯಾಕ್ಟ್ಗೆ ಒಳಗಾಯ್ತು. ಹಾಗಾದ್ರೆ ಭೂಮಿ, ಮನೆ, ವಾಹನ, ತಾಯಿ ಆರೋಗ್ಯ, ಇದರಲ್ಲೆಲ್ಲ ಸಮಸ್ಯೆ ಏನು ಬರ್ತಾ ಇದೆ ಅದು ನಿವಾರಣೆ ಆಗುತ್ತೆ. ಅಷ್ಟೇ ಅಲ್ಲ, ಭೂಮಿ ಮಾಡ್ಬೇಕನ್ನೋ ತೀವ್ರ ಇಚ್ಛೆ ಇದ್ದಲ್ಲಿ ಹೋಗಿ ಮಾಡಿ, ಅದು ಬಹಳ ಫೇವರಬಲ್ ರಿಸಲ್ಟ್ ಅನ್ನು ಕೊಡುತ್ತೆ. ದಯವಿಟ್ಟು ಈ ಒಂದು ಅಪರ್ಚುನಿಟೀಸ್ ಅನ್ನ, ಈ ಒಂದು ಅವಕಾಶವನ್ನ ಯಾವುದೇ ಕಾರಣಕ್ಕೂ ನಮ್ಮ ಕನ್ಯಾ ರಾಶಿಯವರು ಕೈ ಚೆಲ್ಲಬೇಡಿ, ತುಂಬಾನೇ ಫೇವರಬಲ್ ಆಗಿದೆ. ಓಕೆನಾ. ಆನಂತರ ಗುರು ಮಹಾರಾಜ ಏನ್ ಮಾಡ್ತಾನೆ, ನೇರವಾಗಿ ನಿಮ್ಮ ಧನಸ್ಥಾನವನ್ನ 5ನೇ ದೃಷ್ಟಿಯಿಂದ ವೀಕ್ಷಣೆ ಮಾಡ್ತಾನೆ. ಅದೇ ರೀತಿ 6ನೇ ಮನೆಯನ್ನ ತನ್ನ ಭಾಗ್ಯ ದೃಷ್ಟಿಯಿಂದ ವೀಕ್ಷಣೆ ಮಾಡ್ತಾನೆ. ಕಾರ್ಯಕ್ಷೇತ್ರದಲ್ಲಿ ಭಾಗ್ಯ ಅಂತೂ ಕ್ರಿಯೇಟ್ ಆಗುತ್ತೆ. ವಿದೇಶದಲ್ಲಿ ಇರುವವರಿಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಮನೆಯಿಂದ ದೂರ ಹೋಗಿ ಕೆಲಸ ಮಾಡೋರಿಗೆ ಒಳ್ಳೆ ರಿಸಲ್ಟ್ ಅಂತೂ 100%
100% ಬರುತ್ತೆ. ಅದರ ಜೊತೆಗೆ ರಾಹು 6ನೇ ಮನೆಯಲ್ಲಿ ಟೆಕ್ನಿಕಲ್ ನಾಲೆಜ್ ಅಲ್ಲಿ ಇರುವವರಿಗೆ, ಟೆಕ್ನಾಲಜಿಯನ್ನ ಬಳಸಿಕೊಂಡು ಕೆಲಸ ಮಾಡುವವರಿಗೆ, ಆನಂತರ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡುವವರಿಗೆ ಸ್ಟೇಟಸ್ ಕ್ರಿಯೇಟ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಇರುವುದರಿಂದ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ. ಧನಸ್ಥಾನಕ್ಕೆ ಗುರುವಿನ ದೃಷ್ಟಿ, ಧನಾಧಿಪತಿ ಗುರು ಜೊತೆಗೆ ಇರುವುದರಿಂದ ಹಣಕಾಸಿನ ವಿಚಾರದಲ್ಲಿ ಸಮೇತ ನಿಮ್ಗೆ ಗ್ರೋತ್ ಆಗುವಂತ ಸಾಧ್ಯತೆಗಳು ಇಲ್ಲಿ ಇದ್ದೇ ಇದೆ, ಏನು ತೊಂದರೆ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಏನ್ ಅರ್ಥ ಮಾಡ್ಕೊಳ್ಬೇಕು ನೀವು, ಒಂದು ಮಾತು ಹೇಳ್ತೇನೆ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಒತ್ತಡ ಕ್ರಿಯೇಟ್ ಆಗುತ್ತೆ. ದಯವಿಟ್ಟು ನೀವು ಅದನ್ನ ಸ್ವಲ್ಪ ಸಹನ್ ಮಾಡಿ, ಸ್ವಲ್ಪ ಅದನ್ನ ಸಹಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಮಾತಾಡ್ಲಿಕ್ಕೆ ಹೋಗ್ಬೇಡಿ, ನಿಮ್ಮಷ್ಟಕ್ಕೆ ಇರಿ. ಸ್ವಲ್ಪ ಮಟ್ಟಿಗೆ ಬೇಕಾದ್ರೆ ಮೆಡಿಟೇಷನ್ ಮಾಡಿ, ಅದರ ಮುಖಾಂತರ ಅಲ್ಲಿ ಏನು ಸಮಸ್ಯೆ ಕ್ರಿಯೇಟ್. ಇಲ್ಲಾಂದ್ರೆ ನೀವು ಒಂದು ವೇಳೆ, ಯಾಕಂದ್ರೆ ಮಿಥುನ ರಾಶಿಯ ಗುರು ರೊಚ್ಚಿಗೆದ್ದು ಬಿಟ್ರೆ ಅಲ್ವಾ, ನೀವೇನಾದ್ರೂ ಇನ್ನೊಂದು ವಿಚಾರ ಏನುಂಟಲ್ಲಿ, ನೀವೇನಾದ್ರೂ ಅವ್ರ ಜೊತೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ, ಬೇರೆಯವರ ಬಗ್ಗೆ ಹೇಳಲಿಕ್ಕೆ ಶುರು ಮಾಡಿದ್ರೆ, ಅವರು ಹಾಗೆ ಇದ್ದಾರೆ, ಅವ್ರಿಗೇನು ಹೇಳಿಲ್ಲ, ನನಗೆ ಮಾತ್ರ ಹೇಳ್ತಾ ಇದ್ದೀರಾ, ಅಥವಾ ಇದೆಲ್ಲ ನಿಮ್ಗೆ ಒಂದು ಆಪತ್ತನ್ನ ತಂದೊಡ್ಡಬಲ್ಲದು, ತೊಂದರೆಯನ್ನ ತಂದೊಡ್ಡಬಲ್ಲದು. ಸೊ ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿರಿ, ಸೈಲೆಂಟ್ ಆಗಿರಿ, ಪೇಷನ್ಸ್ ಅನ್ನು ಇಟ್ಕೊಳ್ಳಿ. ಕಾರ್ಯಕ್ಷೇತ್ರದಲ್ಲಿ ಅಥವಾ ನಾನು ಏನೆಲ್ಲ ಕ್ಷೇತ್ರ ಹೇಳಿದ್ದೇನೆ ಅಲ್ಲೆಲ್ಲ ಗೆಲುವು ಸಾಧಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕನ್ಯಾ ರಾಶಿಯವರಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ನಮ್ಮ ತುಲಾರಾಶಿಯವರಿಗೆ ಗುರು ಮಹಾರಾಜ ಭಾಗ್ಯದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಅಥವಾ ಗುರುಬಲ ಆಲ್ರೆಡಿ ಇದೆ ನಿಮ್ಗೆ. ಸಕಾರಾತ್ಮಕವಾದಂತಹ ಗುರುವಿನ ಪುನರ್ವಸು ನಕ್ಷತ್ರ ಪ್ರವೇಶ ನಿಮ್ಗೆ ಒಂದಷ್ಟು ಬಲವನ್ನ ಕೊಡುತ್ತೆ, ಆಧ್ಯಾತ್ಮಿಕೆಯಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ಯಾರಿಗೆಲ್ಲ ಹೈಯರ್ ಎಜುಕೇಶನ್ ಮಾಡಬೇಕು ಅವರಿಗೆಲ್ಲ ಹೈಯರ್ ಎಜುಕೇಶನ್ ಆಗುವಂತ ಯೋಗ, ಯಾರಿಗೆ ವಿದೇಶ ಪ್ರಯಾಣ ಮಾಡಬೇಕು ಅದಂತೂ ಆಗಿಯೇ ಆಗುತ್ತೆ. ನಿಮ್ಗೆ ತಂದೆಯಿಂದ ಸಪೋರ್ಟ್ ಪಡ್ಕೊಳ್ಬೇಕು, ಅದು ಕೂಡ ನಿಮ್ಮ ಪಾಲಿಗೆ ಆಗುತ್ತೆ. ಅದರ ಜೊತೆಗೆ ನಿಮ್ಮ ರಾಷ್ಟ್ರಾಧಿಪತಿನೇ ಗುರು ಜೊತೆಗೆ ಸೇರ್ಕೊಂಡಿರುವುದರಿಂದ ಇದು ಈ ಒಂದು ಸಮಯ ಏನಿದೆ, ವಿಶೇಷ ರೀತಿಯಲ್ಲಿ ಗುರುಗಳಿಂದ, ತಂದೆಯಿಂದ, ಆಧ್ಯಾತ್ಮಿಕ ರೂಪದಿಂದ ತೀರ್ಥಕ್ಷೇತ್ರ ಯಾತ್ರೆ ಮಾಡುವುದರಿಂದ ಒಂದಷ್ಟು ಲಾಭಗಳನ್ನ ಪಡ್ಕೊಳ್ಳಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಉಂಟು. ತುಲಾರಾಶಿಯವರು ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಡೆಫಿನೆಟ್ ಆಗಿ ಗೆಲುವು ನಿಮ್ಮದಾಗುತ್ತೆ, ಏನು ಸಮಸ್ಯೆ ಆಗಲ್ಲ. ಓಕೆ, ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ತುಲಾರಾಶಿಯವರಿಗೆ ಒಂದೊಳ್ಳೆಯ ಸಮಯ ಈ ಮೂಮೆಂಟ್ ಅಲ್ಲಿ ಬಂದು ನಿಂತಿದೆ. ಅಭಿವೃದ್ಧಿಗೆ ಬೇಕಾಗಿ ಒಳ್ಳೆಯ ಒಂದು ಸಮಯ ಅಂತ ಹೇಳ್ತೇನೆ. ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿ, ನೀವು ಗೆದ್ದು ಬಿಡ್ತೀರಾ. ಆನಂತರ ನೋಡಿ 9th ಹೌಸ್ ಏನುಂಟು ಅದು ಭಾಗ್ಯೋದಯ. ಈ ಸಮಯದಲ್ಲಿ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಭಾಗ್ಯಕ್ಕೆ ಇಷ್ಟವರೆಗೆ ಪೆಟ್ಟಿತ್ತು ಸರ್, ಗೊತ್ತಿಲ್ಲ ಏನ್ ಮಾಡ್ಬೇಕಂತ, ಇಷ್ಟವರೆಗೆ ಮಕ್ಕಳ ವಿಚಾರದಲ್ಲಿ ತೊಂದರೆ ಇತ್ತು, ಫ್ರೆಂಡ್ಶಿಪ್ ಅಲ್ಲಿ ತೊಂದರೆ ಇತ್ತು, ಪ್ರೀತಿ ಪ್ರೇಮ ಕೈ ಕೊಟ್ಟು ಬಿಡ್ತು, ಎಜುಕೇಶನ್ ಅಲ್ಲಿ ಪ್ರಾಬ್ಲಮ್ ಆಯ್ತು. ಬಟ್ ಈಗ ಅದೆಲ್ಲವೂ ಕೂಡ ನಿವಾರಣೆ ಆಗುವಂತ ಸಾಧ್ಯತೆಗಳು ಜಾಸ್ತಿ. ಯಾಕಂದ್ರೆ ಗುರು ಮಹಾರಾಜ ಒಂದು ಪುನರ್ವಸು ನಕ್ಷತ್ರ ಸಕಾರಾತ್ಮಕ ರೀತಿಯಲ್ಲಿ ಅದು ವರ್ತನೆ ಮಾಡುವುದರಿಂದ ರಿಸಲ್ಟ್ ಅನ್ನ ನೀವು ಪಡ್ಕೊಳ್ಬಹುದು. ಆನಂತರ ಗುರು ಮಹಾರಾಜ ನೇರವಾಗಿ ನಿಮ್ಮ 3ನೇ ಮನೆಗೆ ವೀಕ್ಷಣೆ ಮಾಡ್ತಾ ಇದ್ದಾನೆ. ಸೊ ಇದರ ಮುಖಾಂತರ ಟ್ರಾವೆಲಿಂಗ್ ಮಾಡುವಂಥದ್ದು, ಮನೆಯಿಂದ ದೂರ ಹೋಗುವಂಥದ್ದು, ಅಥವಾ ಕೆಲವರಿಗೆಲ್ಲ ಮನೆ ಚೇಂಜ್ ಮಾಡುವಂತ ಯೋಗ ಭಾಗ್ಯವನ್ನು ಕೂಡ ಆತ ಅಲ್ಲಿ ಕ್ರಿಯೇಟ್ ಮಾಡಿರ್ತಾನೆ. ಇನ್ನು ಯಾರಿಗೆಲ್ಲ ನಿಮ್ಮ ಡಾಕ್ಯುಮೆಂಟ್ ಅಲ್ಲಿ ಪ್ರಾಬ್ಲಮ್ ಇದೆ, ಸರ್ಟಿಫಿಕೇಟ್ ಅಲ್ಲಿ ಪ್ರಾಬ್ಲಮ್ ಇದೆ, ಅದನ್ನ ನಿವಾರಣೆ ಮಾಡ್ಕೊಳ್ಳುವಂಥದ್ದು. ಇನ್ನು ಕೆಲವರಿಗೆಲ್ಲ ಮೊಬೈಲ್ ಖರೀದಿ ಅಥವಾ ಲ್ಯಾಪ್ಟಾಪ್ ಖರೀದಿ ಮಾಡುವಂತ ಯೋಗ ಭಾಗ್ಯ ಕೂಡ ಆಲ್ರೆಡಿ ಬಂದು ನಿಂತಿರುವಂತದ್ದು. ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿದಾಗ ಅದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ. ಆನಂತರ ಗುರು ಮಹಾರಾಜ ತನ್ನ ಒಂದು ಭಾಗ್ಯದ ದೃಷ್ಟಿಯಿಂದ ಏನ್ ಮಾಡ್ತಾನೆ, ಆತ ಪಂಚಮವನ್ನು ವೀಕ್ಷಣೆ ಮಾಡ್ತಾನೆ. ಇಲ್ಲಿ ರಾಹು ಇದ್ದಾನೆ. ಸೊ ರಾಹುನಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನ, ಒಂದಷ್ಟು ಸಮಸ್ಯೆಗಳನ್ನ ಗುರು ಮಹಾರಾಜ ಡೆಫಿನೆಟ್ ಆಗಿ ದೂರ ಮಾಡ್ತಾನೆ. ಇಷ್ಟವರೆಗೆ ಅದೇನು ನಿಮ್ಗೆ ಮಕ್ಕಳು ಸ್ನೇಹಿತರಂತ ಪ್ರಾಬ್ಲಮ್ ಇತ್ತು, ಆ ಪ್ರಾಬ್ಲಮ್ ಕೂಡ ನಿಮ್ಗೆ ದೂರ ಆಗುತ್ತೆ. ಎಜುಕೇಶನ್ ಲೆವೆಲ್ ಅಲ್ಲಿ ಅದೇನು ಸಮಸ್ಯೆ ಬರ್ತಾ ಉಂಟು, ಅದೇನು ಅಬ್ಸ್ಟಕಲ್ಸ್ ಇದೆ, ಅದು 100% ದೂರ ಆಗುತ್ತೆ. ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಆನಂತರ ಗುರು ಮಹಾರಾಜ ನೇರವಾಗಿ ನಿಮ್ಮ ರಾಶಿಯನ್ನೇ ವೀಕ್ಷಣೆ ಮಾಡುವುದರಿಂದ, ತುಲಾರಾಶಿಯನ್ನೇ ವೀಕ್ಷಣೆ ಮಾಡುವುದರಿಂದ ನಿಮ್ಗೆ ಒಳ್ಳೆ ಐಡಿಯಾಸ್ ಬರುತ್ತೆ. ಲೈಫ್ ಅನ್ನ ಹೇಗೆ ಲೀಡ್ ಮಾಡಬೇಕು, ಯಾವ ತರ ಹೋಗ್ಬೇಕು, ಐಡಿಯಾಸ್ ಅನ್ನು ಇಟ್ಟುಕೊಂಡು ಹೋಗ್ತೀರಾ. ಆನಂತರ ಆರೋಗ್ಯದ ಮಟ್ಟಿಗೆ ಸಮಸ್ಯೆ ಇತ್ತು, ಅಥವಾ ಎಲ್ಲೋ ಒಂದ್ ಕಡೆ ಬಿಸ್ನೆಸ್ ನ ಮುಖಾಂತರ ನಿಮ್ಗೆ ಅಬ್ಸ್ಟಕಲ್ಸ್ ಇತ್ತು, ಅದೆಲ್ಲವನ್ನು ಕೂಡ ಆತ ನಿವಾರಣೆ ಮಾಡ್ತಾನೆ. ತುಲಾರಾಶಿಗೆ ಗುರು ದೃಷ್ಟಿಯನ್ನ ಇಟ್ಟಿರುವುದರಿಂದ, ಅಂದ್ರೆ ನಿಮ್ಮ ರಾಶಿಗೆನೆ ದೃಷ್ಟಿಯನ್ನ ಇಟ್ಟಿರುವುದರಿಂದ ಓವರ್ ಆಲ್ ಏನಾಗುತ್ತೆ ನಿಮ್ಗೆ, ಸಾಧಾರಣ ಮಟ್ಟಿಗೆ ನಾನು ಹೇಳ್ತೀನಿ ಅಕ್ಟೋಬರ್ 18ನೇ ತಾರೀಕಿನವರೆಗೂ ಕೂಡ, ಯಾಕಂದ್ರೆ ಗುರು ಮಹಾರಾಜ ಯಾವಾಗ ಕರ್ಕಟಕ ರಾಶಿ ಅಲ್ಲಿವರೆಗೂ ಕೂಡ ಒಂದು ಒಳ್ಳೆ ಇಂಪ್ಯಾಕ್ಟ್ ಇದೆ, ಒಂದು ಒಳ್ಳೆಯ ಪಾಸಿಟಿವ್ ಇಂಪ್ಯಾಕ್ಟ್ ಇದೆ ತುಲಾರಾಶಿಯವರಿಗೆ. ದಯವಿಟ್ಟು ಅದನ್ನ ಪಾಸಿಟಿವ್ ವೇಯಲ್ಲಿ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಖಂಡಿತ ಗೆಲುವು ನಿಮ್ಮದಾಗುತ್ತೆ. ನೆಕ್ಸ್ಟ್ ನಮ್ಮ ವೃಶ್ಚಿಕ ರಾಶಿಯವರಿಗೆ ಮಾತ್ರ ಗುರು ಮಹಾರಾಜ 8ನೇ ಮನೆಯಲ್ಲಿ ಭ್ರಮಣ ಮಾಡ್ತಾನೆ. 8ನೇ ಮನೆ 8th ಹೌಸ್ ಅಲ್ಲಿ ಭ್ರಮಣ ಮಾಡ್ತಾನೆ. ಆಕ್ಚುಲಿ 8ನೇ ಮನೆಯಲ್ಲಿ ಗುರುವಿನ ಭ್ರಮಣ ಮತ್ತೆ ಚಂದ್ರನ್ ಜೊತೆಗೆ ಷಡಾಷ್ಟಕ ಯೋಗ. ಅಥವಾ ಇದು ಏನ್ ಮಾಡುತ್ತೆ, ನಿಮ್ಗೆ ಕೆಲವೊಂದು ಬಾರಿ ಒಂದಷ್ಟು ದುಡ್ಡು ಕೂಡ್ಲೇಬೇಕಾಗುತ್ತೆ, ಎಲ್ಲಿಂದ ತರುವುದಂತ ಗೊತ್ತಿಲ್ಲ, ಒಂದಷ್ಟು ಹಣಕಾಸು ಬೇಕಾಗುತ್ತೆ, ದೊಡ್ಡ ಮಟ್ಟಿಗೆ ಅಮೌಂಟ್ ಎಲ್ಲಿಂದ ತರುವುದಪ್ಪ, ಏನ್ ಮಾಡೋದು ಗೊತ್ತಾಗುದಿಲ್ಲ ಅಂತ ಇಂಡಿಕೇಶನ್. ಬಟ್ ಈಗ ಏನಾಗುತ್ತೆ, ಗುರು ಮಹಾರಾಜ ಆಲ್ರೆಡಿ ಪುನರ್ವಸು ನಕ್ಷತ್ರದಲ್ಲಿ ಒಂದು ಸಕಾರಾತ್ಮಕವಾದ ಒಂದು ಪರಿಣಾಮವನ್ನು ಬೀರ್ಲಿಕ್ಕೆ ಆ ನಕ್ಷತ್ರದಲ್ಲಿ ಇದ್ದಾನೆ ಅಂದಾಗ 8ನೇ ಮನೆಯ ರಿಸಲ್ಟ್ ಏನಿದು ಪ್ರಾಮಿನೆಂಟ್ ಆಗಿ ನಿಮ್ಗೆ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅದು ಪಾಸಿಟಿವ್ ವೇ ಅಲ್ಲಿ ಬರುತ್ತೆ ಅಂತ ಇನ್ನೊಂದು ಇಂಡಿಕೇಶನ್. ಯಾಕಂದ್ರೆ ಅಲ್ಲಿ ಯಾವುದೇ ತರ ಕೂಡ ನೆಗೆಟಿವ್ ಪ್ಲಾನೆಟ್ಸ್ ಇಲ್ಲ. ಬಟ್ ರಾಹು ನೋಡ್ತಾ ಇದ್ದ ಅನ್ನೋದು ವಿಷಯ ಬೇರೆ, ಬಟ್ ಯಾವುದೇ ರೀತಿಯಲ್ಲಿ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಕೊಡೋ ಪ್ಲಾನೆಟ್ಸ್ ಇಲ್ಲದೆ ಇರುವುದರಿಂದ ನಿಮ್ಗೆ ಖಂಡಿತ 8ನೇ ಮನೆ ಅಷ್ಟು ದೊಡ್ಡ ಮಟ್ಟಿಗೆ ಬ್ಯಾಡ್ ಇಂಪ್ಯಾಕ್ಟ್ ಅನ್ನ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡಲ್ಲ. ಹಾಗಾದ್ರೆ ಇಲ್ಲಿ ಏನಾಗುತ್ತೆ, 8ನೇ ಮನೆ ಅಂದ್ರೆ ನಿಮ್ಮ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ.
ಅನ್ಸೆಸ್ಟರ್ಸ್ ಪ್ರಾಪರ್ಟಿ. ಆನಂತರ 8ನೇ ಮನೆ ನಿಮ್ಮ ಇನ್ಲಾಸ್. ಓಕೆನಾ, ಅಲ್ಲಿ ಮಿಥುನ್ ರಾಶಿ ಇದೆ, ಅದು ನಿಮ್ಮ ಒಡ ಹುಟ್ಟಿದವರು ಕೂಡ, ಒಡ ಹುಟ್ಟಿದವರು ಸಂಕಷ್ಟಕ್ಕೆ ಒಳಗಾಗ್ಬೋದು, ಬಟ್ ಅದರಿಂದ ಅವ್ರ ಮೇಲೆ ಕೂಡ ಬರ್ಬೋದು, ತೊಂದರೆ ಇಲ್ಲ. ಹಾಗಾದ್ರೆ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯ ವಿಚಾರದಲ್ಲಿ ಹೋಗ್ಬೇಕು, ಅಥವಾ ಯಾರಿಗಾದ್ರೂ ದುಡ್ಡು ಕೊಟ್ಟು ಸಿಕ್ಕಾಕೊಂಡಿದ್ದೀರಾ ಅಂದ್ರೆ ನಿಮ್ಮ ಧನಾಧಿಪತಿ ಅಲ್ವಾ, ಗುರು ಯಾರು ಧನಾಧಿಪತಿಯಾಗಿ ಅಷ್ಟಮದಲ್ಲಿ ಇದ್ದಾನೆ, ಮುಳುಗಿ ಹೋಗಿದ್ದಾನೆ ಅಲ್ಲಿ. ಇದರ ಮುಖಾಂತರ ಏನಾಗುತ್ತೆ, ಯಾರಿಗೂ ದುಡ್ಡು ಕೊಟ್ಟಿದ್ದೀರಾ, ದೊಡ್ಡ ಮಟ್ಟಿಗೆ ಅಮೌಂಟ್ ಕೊಟ್ಟಿದ್ದೀರಾ, ಅವ್ರು ಕೊಡ್ತಾನೆ ಇಲ್ಲ ಅಂದಾಗ ಅದಕ್ಕೊಂದು ಸಮಯ ಬಂದಿದೆ ಈಗ. ಆ ಒಂದು ಸ್ಟ್ರಗಲ್ ಮಾಡ್ಕೊಂಡಾದ್ರೂ ಕೂಡ ಆ ದುಡ್ಡನ್ನು ಕೇಳಿದಾಗ ಮೇ ಬಿ ಆ ದುಡ್ಡು ನಿಮ್ಮ ವಶೀಕರಣ ಆಗುವಂತ ಅಥವಾ ನಿಮ್ಮ ಪಾಲಿಗೆ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಖಂಡಿತ ಒಂದು ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ, ತುಂಬಾ ಫೇವರಬಲ್ ರಿಸಲ್ಟ್ ಅನ್ನ ನೀವು ಡೆಫಿನೆಟ್ ಆಗಿ ಪಡ್ಕೊಳ್ಬಹುದು. 8ನೇ ಮೇಲೆ ಶುಕ್ರ ಮತ್ತೆ ಗುರು ಇರುವುದರಿಂದ, ಶುಕ್ರ ಇದ್ದಾನಲ್ಲೋ, ಹಾಗಾದ್ರೆ ದೇವಿಯ ಉಪಾಸನೆ, ದೇವಿಯ ಆರಾಧನೆ ಮಾಡಬೇಕಾಗುತ್ತೆ. ಮತ್ತೆ ದಿನದಲ್ಲಿ ನಾನು ಹೇಳ್ತೀನಿ 1 ಗಂಟೆ ಆದ್ರೂ ಕೂಡ ಮೌನ ವೃತವನ್ನು ಆಚರಣೆ ಮಾಡಿ. ಓಕೆ, ನಾವು ಅಂದ್ರೆ ನಮ್ಮ ವೃಶ್ಚಿಕ ರಾಶಿಯವರು ಅರ್ಥ ಮಾಡ್ಕೊಳ್ಳಿ, 1 ಗಂಟೆ ನೀವು ಮೆಡಿಟೇಷನ್, 1 ಗಂಟೆ ಮೆಡಿಟೇಷನ್ ಬೆಳಿಗ್ಗೆ, 1 ಗಂಟೆ ಮೆಡಿಟೇಷನ್ ಸಂಜೆ ಮಾಡೋದಾದ್ರೆ, 8ನೇ ಮನೆ ಗುರು ಇರ್ಬೋದು ಅಥವಾ ಯಾವುದೇ ಪ್ಲಾನ್ಸ್ ನಿಮ್ಗೆ ಯಾವ ತರದ ತೊಂದರೆ ಕ್ರಿಯೇಟ್ ಮಾಡ್ಬೇಕು ಅದು ಮಾಡುವುದೆಲ್ಲ ಅತ್ಯುತ್ತಮ. ನೋಡಿ, ಆಲ್ರೆಡಿ ಪಾಸಿಟಿವ್ ಅಲ್ಲಿ ಇದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ಅದರಲ್ಲೂ ಕೂಡ ನೀವೇನಾದ್ರೂ ಮೌನ ಆಚರಣೆ ಮಾಡೋದು, ಉಪವಾಸ ಮಾಡೋದು, ಮತ್ತೆ 1 ಗಂಟೆ ಮೆಡಿಟೇಷನ್ ಮಾಡೋದ್ರ ಮುಖಾಂತರ ಡೆಫಿನೆಟ್ ಆಗಿ ಅದು 100% ರಿಸಲ್ಟ್ ಅನ್ನ ಕೊಡುತ್ತೆ. ಅಲ್ಲಿ ಏನೆಲ್ಲ ಅಬ್ಸ್ಟಕಲ್ಸ್ ಇಷ್ಟವರೆಗೆ ಅದು ನಿವಾರಣೆ ಆಗುತ್ತೆ. ಗುರು ಇಷ್ಟವರೆಗೆ ಎಲ್ಲಿದ್ದ, ನಿಮ್ಗೆ ಆರಿದ್ರ ನಕ್ಷತ್ರ, ಹಾಗಾದ್ರೆ ಭೂಮಿ ವಿಚಾರ, ಮನೆ ವಿಚಾರ, ಮಕ್ಕಳ ವಿಚಾರ ಡೆಫಿನೆಟ್ ಆಗಿ ತೊಂದರೆಗೊಳಗಾಗಿರುತ್ತೆ. ಒಂದಷ್ಟು ಅಬ್ಸ್ಟಕಲ್ಸ್ ಅನ್ನ ಅಲ್ಲಿ ಅನುಭವಿಸಿರ್ತೀರ ನೀವು, ತಂದೆ ಆರೋಗ್ಯದಲ್ಲೂ ಅಬ್ಸ್ಟಕಲ್ಸ್ ಅನ್ನ ನೋಡಿರ್ತೀರ ನೀವು. ಬಟ್ ಈಗ ಗುರು ತನ್ನದೇ ನಕ್ಷತ್ರದಲ್ಲಿ ಬಂದಿರುವುದರಿಂದ ಆ ಸಮಸ್ಯೆ ಎಲ್ಲ ಈಗ ಸದ್ಯದ ಮಟ್ಟಿಗೆ ದೂರ ಅಂತೂ ಡೆಫಿನೆಟ್ ಆಗಿ ಆಗುತ್ತೆ. ಗುರು ಮಹಾರಾಜ ನೇರವಾಗಿ ಏನ್ ಮಾಡ್ತಾನೆ, ನಿಮ್ಮ 12,000 ನೋಡ್ತಾ ಇದ್ದಾನೆ, 12,000 ಖರ್ಚು ವೆಚ್ಚದ ಜಾಗ. ಹಾಗಾದ್ರೆ ಆ ಖರ್ಚು ವೆಚ್ಚದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾನೆ. ಖರ್ಚನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಗುರು ಮಹಾರಾಜನ ಒಂದು ಕೃಪಾ ದೃಷ್ಟಿಯನ್ನು ಹೆಲ್ಪ್ ಅಂತೂ ನಿಮ್ಗೆ ಮಾಡಿಯೇ ಮಾಡ್ತದೆ. ಆನಂತರ ಗುರು ಮಹಾರಾಜ ನೇರವಾಗಿ ಧನಸ್ಥಾನವನ್ನು ವೀಕ್ಷಣೆ ಮಾಡುವುದರಿಂದ ನಿಮ್ಗೆಲ್ಲ ಒಂದ್ ಕಡೆ ಹಿಡನ್ ಆಗಿ ಬರುವಂತಹ ಹಣಕಾಸು, ಅಥವಾ ಯಾರಿಗದು ಕೊಟ್ಟಿರುವಂತಹ ಹಣಕಾಸು ಬರುವಂತಹ ಯೋಗ ಭಾಗ್ಯ ಕೂಡ ಇರ್ತದೆ. ಅಥವಾ ನಿಮ್ಗೆ ಇನ್ಶೂರೆನ್ಸ್ ಹಣ ಬೇಕು, ಅದಕ್ಕೆ ಬೇಕಾ ಕೂಡ 8ನೇ ಮನೆಯಲ್ಲಿ ಇದ್ದುಕೊಂಡು ಗುರು ಅದಕ್ಕೆ ಸಹಾಯ ಅಂತೂ ಮಾಡಿಯೇ ಮಾಡ್ತಾನೆ. ಅಥವಾ ಕೆಲವರಿಗೆಲ್ಲ ಬೋನಸ್ ಆಗಿಲ್ಲ, ಕೆಲವರಿಗೆಲ್ಲ ಗುಪ್ತ ರೀತಿಯ ದುಡ್ಡು ಎಲ್ಲಿಂದಲೂ ಬರ್ಲಿಕ್ಕೆ ಅದು ಬರಬೇಕು, ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿದಾಗ ಕೂಡ ಅದು ಆಗುತ್ತೆ, ನಿಮ್ಗೆ ಸಮಸ್ಯೆ ಇಲ್ಲ. ಆನಂತರ ಗುರು ಮಹಾರಾಜ ಭಾಗ್ಯ ದೃಷ್ಟಿಯಿಂದ 4ನೇ ಮನೆಯನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ. ಇದರ ಅರ್ಥ ಏನಂದ್ರೆ, ಮೊದಲೇ ರಾಹು ಮಹಾರಾಜ ಇದ್ದಾನೆ. ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ರಾಹು ಮಹಾರಾಜ 4ನೇ ಮನೆಯಲ್ಲಿ ಭ್ರಮಣ ಮಾಡುದು, ಮತ್ತೆ ನೀವು ಭೂಮಿ ವಿಚಾರದಲ್ಲಿ ಪ್ರೊಸೀಡ್ ಆಗುದು. ಬಟ್ ಗುರು ಮಹಾರಾಜ ಈಗ ರಾಹುವಿನ ಮೇಲೆ ದೃಷ್ಟಿಯನ್ನ ಹಾಕಿ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡ್ತಾ ಇದ್ದಾನೆ. ಬಟ್ ಭೂಮಿ, ಮನೆ, ವಾಹನದ ವಿಚಾರದಲ್ಲಿ ಈಗ ಹೋಗುವಂತ ಅಗತ್ಯ ಇಲ್ಲ, ಸ್ವಲ್ಪ ಸಮಯ ಇನ್ನೂ ವೇಟ್ ಮಾಡಿ ಅಂತ ಹೇಳ್ತೇನೆ, ಪ್ರಾಬ್ಲಮ್ ಇಲ್ಲ. ಓಕೆನಾ, ಬಟ್ ಈಗ ಏನ್ ಮಾಡ್ಬೇಕು, ನೀವು 8ನೇ ಮನೆ ರಿಸಲ್ಟ್ ಅನ್ನ ಪಡ್ಕೊಳ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಹೇಳಿದ್ದೇನೆ, ಅದರ ಮುಖಾಂತರ ನಿಮ್ಗೆ ಆ ಒಂದು ಅಬ್ಸ್ಟಕಲ್ಸ್ ಖಂಡಿತ ದೂರ ಆಗುತ್ತೆ. ನಾನು ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡಿ, ಮೇ ಬಿ 8ನೇ ಮನೆ ಗುರುವಿನಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ಡೆಫಿನೆಟ್ ಆಗಿ ದೂರ ಆಗ್ತವೆ. ಪ್ರಯತ್ನ ಮಾಡಿ, ಗೆಲುವು ನಿಮ್ಮದಾಗುತ್ತೆ. ಇನ್ನು ಧನುರಾಶಿಯವರಿಗೆ ಗುರು ಮಹಾರಾಜ 7th ಹೌಸ್ ಅಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಸಕಾರಾತ್ಮಕವಾದಂತಹ ನಕ್ಷತ್ರ ಪುನರ್ವಸು ನಕ್ಷತ್ರಕ್ಕೆ ಪ್ರವೇಶ ಮಾಡಿ 7th ಹೌಸ್ ಅಲ್ಲಿ ಇದ್ದಾನೆ, ಶುಕ್ರನ್ ಜೊತೆ ಇದ್ದಾನೆ, ಗುರುಬಲ ಇದೆ ಈಗಿನ ಮಟ್ಟದಲ್ಲಿ ನಮ್ಮ ಧನುರಾಶಿಯವರಿಗೆ. ಹಾಗಾದ್ರೆ ಏನಾಗುತ್ತೆ ನೋಡಿ, 7th ಹೌಸ್ ಇನ್ಫ್ಲುಯೆನ್ಸ್ ಆಯ್ತು ಅಂದಾಗ ನಿಮ್ಮ ಮದುವೆ ವಿಚಾರಗಳು ಇಲ್ಲಿ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ 100% ಕ್ರಿಯೇಟ್ ಮಾಡ್ತವೆ. ಶುಕ್ರನ ಕಾಂಬಿನೇಷನ್ ಕೂಡ ಇರುವುದರಿಂದ ಯಾರಿಗೆಲ್ಲ ಇಷ್ಟವರಿಗೆ ಧನುರಾಶಿಯವರಿಗೆ ಮದುವೆಗೆ ಸಂಬಂಧಪಟ್ಟಂತ ಅಬ್ಸ್ಟಕಲ್ಸ್ ಇದೆ, ತೊಂದರೆ ಇದೆ, ಸಮಸ್ಯೆ ಉಂಟು, ಆಗ್ತಾನೆ ಇಲ್ಲ, ಈಗ ಒಳ್ಳೆ ಸಮಯ. ದಯವಿಟ್ಟು ಇದನ್ನ ಪಾಸಿಟಿವ್ ವೇ ಅಲ್ಲಿ ಉಪಯೋಗ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಮದುವೆ ಫಿಕ್ಸ್ ಆಗುವಂತ ಯೋಗ ಭಾಗ್ಯ ನನ್ನ ಲೆಕ್ಕದಲ್ಲಂತೂ 100% ಇದೆ. ಇನ್ನು ನಿಮ್ಮ ಜಾತಕದಲ್ಲಿ ಯಾವ ರೀತಿಯ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಇದೆಯೋ ಅದು ಗೊತ್ತಿಲ್ಲ, ಬಟ್ ಇಲ್ಲಿ ಅಂತೂ ನಿಮ್ಗೆ 100% ಅಂತ ಯೋಗ ಕ್ರಿಯೇಟ್ ಆಗಿದೆ. ಖಂಡಿತ ಗಂಡಾಗ್ಲಿ ಹೆಣ್ಣಾಗ್ಲಿ ಅದರ ವಿಚಾರದಲ್ಲಿ ಪ್ರೊಸೀಡ್ ಆಗಿ. ಇನ್ನು ನಿಮ್ಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋದ್ರಿಂದ ಒಳ್ಳೆ ಲಾಭವನ್ನ ಪಡೆಯುವಂತ ಯೋಗ ಭಾಗ್ಯ ಇದೆ. ಆಲ್ರೆಡಿ ಯಾರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ರೆ ಅವರಿಗೂ ಒಳ್ಳೆ ಲಾಭವನ್ನ ಪಡೆಯುವಂತ ಯೋಗ. ಯಾರೆಲ್ಲ ವಿದೇಶ ಪ್ರಯಾಣ ಮಾಡ್ಬಿಟ್ಟು 7th ಹೌಸ್ ಬಂದು ವಿದೇಶ ಪ್ರಯಾಣ, ಹಾಗಾದ್ರೆ ಯಾರಿಗೆಲ್ಲ ವಿದೇಶ ಪ್ರಯಾಣ ಮಾಡಬೇಕು, ಆ ವಿದೇಶ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಕೂಡ ನಿಮ್ಮ 7th ಹೌಸ್ ಅತ್ಯುತ್ತಮ ರೀತಿಯ ರಿಸಲ್ಟ್ ಅನ್ನ ಕೊಡುತ್ತೆ. ಆನಂತರ ಗುರು ಬಂದು ನಿಮ್ಮ 4th ಲಾರ್ಡ್ ತನ್ನಿಂದ 4ನೇ ಮನೆಯಲ್ಲಿ ಇದ್ದಾನೆ. 4ನೇ ಮನೆಯಲ್ಲಿ ಇದ್ದಾನೆ ಅಂದಾಗ ಯಾರಿಗೆಲ್ಲ ತಾಯಿಯ ಪ್ರಾಪರ್ಟಿ ಬರಬೇಕು, ತಾಯಿಯ ಪ್ರಾಪರ್ಟಿ ವಿಚಾರದಲ್ಲಿ ಇಷ್ಟವರೆಗೆ ಅಬ್ಸ್ಟಕಲ್ಸ್ ಇತ್ತು, ಅದು ದೂರ ಆಗುತ್ತೆ. ತಾಯಿಯ ಪ್ರಾಪರ್ಟಿ ನಿಮ್ಮ ಪಾಲಿಗೆ ಬರ್ಬೋದು. ಮನೆ ಚೇಂಜ್ ಮಾಡಬೇಕು, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಬೇಕಂದಾಗ ಅದು ನಿಮ್ಮ ಪಾಲಿಗೆ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಆನಂತರ ಇಷ್ಟವರೆಗೆ ಬಾಡಿಗೆ ಮನೆ ಮಾಡಿದ್ದೀನಿ ಸರ್, ಬಾಡಿಗೆಗೆ ಇಷ್ಟವರೆಗೆ ಯಾರು ಬಂದಿಲ್ಲ ಅಂದಾಗ ಅದು ಕೂಡ ನಿಮ್ಮ ಬಾಡಿಗೆಗೆ ಯಾರಾದ್ರೂ ಬಂದು ಬಾಡಿಗೆಯನ್ನ ಪಡ್ಕೊಳ್ಳುವಂತ ಯೋಗ ಭಾಗ್ಯ ಕೂಡ ಜಾತಕದಲ್ಲಿ ಆಲ್ಮೋಸ್ಟ್ ಕ್ರಿಯೇಟ್ ಆಗಿದೆ. ಈ ಒಂದು ಪಾಸಿಟಿವ್ನೆಸ್ ಅನ್ನ ದಯವಿಟ್ಟು ಯೂಸ್ ಮಾಡ್ಲಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಮಾಡಿ. ಬಟ್ ಶುಕ್ರ ಇಲ್ಲಿ 6ನೇ ಮನೆ ಅಧಿಪತಿಯಾಗಿ ಆತ ನಿಮ್ಮ 7ನೇ ಮನೆಗೆ ಬಂದಿರ್ತಾನೆ. ಇದರ ಮುಖಾಂತರ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರಿಗೆ ಹೆಲ್ತ್ ರಿಲೇಟೆಡ್, ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಕಾಡುವಂತ ಸಾಧ್ಯತೆ ಉಂಟು. ಅದರ ಬಗ್ಗೆ ಮಾತ್ರ ಗಮನ ಕೊಡಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿದೆ. ಗುರು ಏನ್ ಮಾಡ್ತಾನೆ, ನೇರವಾಗಿ ತನ್ನ ಒಂದು 7ನೇ ದೃಷ್ಟಿಯಿಂದ ನಿಮ್ಮ ರಾಶಿಯನ್ನೇ ವೀಕ್ಷಣೆ ಮಾಡ್ತಾನೆ. ಇದು ತುಂಬಾನೇ ಪಾಸಿಟಿವ್ ಅಂತ ಹೇಳ್ತಾನೆ. ಒಳ್ಳೆ ಐಡಿಯಾಸ್ ಗಳನ್ನ ಕೊಡ್ತಾನೆ. ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಲಿಕ್ಕೆ ನೀವು ಯಾವ ರೀತಿ ಹೋಗ್ಬೇಕೆನ್ನುವ ಐಡಿಯಾಸ್ ಅನ್ನ ಕೊಟ್ಟು ನಿಮ್ಮನ್ನ ಆತ ಡೆಫಿನೆಟ್ ಆಗಿ ಕಾಪಾಡ್ತಾನೆ. ಆನಂತರ ಗುರು ಮಹಾರಾಜ ತನ್ನ ಒಂದು
ಪಂಚಮ ದೃಷ್ಟಿ ಪ್ರೀತಿ ಪ್ರೇಮದ ದೃಷ್ಟಿಯಿಂದ ನಿಮ್ಮ 7ನೇ ಮನೆಯನ್ನು ನಿಮ್ಮ ಲಾಭ ಸ್ಥಾನವನ್ನು ನೋಡುವುದರಿಂದ ಯಾರಿಗೆಲ್ಲ ಸ್ಯಾಲ್ರಿ ವಿಚಾರದಲ್ಲಿ ತೊಂದರೆ, ಒಂದು ಸ್ಯಾಲ್ರಿ ಇಷ್ಟವರೆಗೆ ಸಿಕ್ಕಾಕೊಂಡಿದೆ, ಸ್ಯಾಲ್ರಿ ಬರ್ತಾನೆ ಇಲ್ಲ, ಲಾಭ ಬರ್ತಾ ಇಲ್ಲ, ಯಾರೋ ಲಾಭ ಇಟ್ಕೊಂಡು ಬಿಟ್ಟಿದ್ದಾರೆ ಅಂದಾಗ ಅದು ರಿಲೀಸ್ ಆಗುವಂಥದ್ದು, ಅದರ ಮುಖಾಂತರ ಹಣಕಾಸನ್ನು ಪಡೆಯುವಂಥ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಆನಂದ ಗುರು ಮಹಾರಾಜ ನೇರವಾಗಿ ತನ್ನ ಭಾಗ್ಯ ದೃಷ್ಟಿಯಿಂದ ಆತ ರಾಹು ಮಹಾರಾಜನನ್ನು ಮೂರನೇ ಮನೆಯಿಂದ ನೋಡ್ತಾ ಇದ್ದಾನೆ. ಅದರ ಮುಖಾಂತರ ಶತ್ರುಕಾಟ ಇದ್ದವರಿಗೆ ಅದರಿಂದ ರಿಲೀಫ್ ಸಿಗುತ್ತೆ. ಯಾರಿಗೆಲ್ಲ ಪೇಪರ್ ವರ್ಕ್ ಆಗಬೇಕು, ಸಮಸ್ಯೆ ಉಂಟು, ಯಾಕಂದ್ರೆ ಗುರು ಆರಿದ್ರ ನಕ್ಷತ್ರದಲ್ಲಿರುವಾಗ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರ್ತದೆ, ಪೇಪರ್ ವರ್ಕ್ ಅಲ್ಲಿ, ಟ್ರಾವೆಲಿಂಗ್ ಅಲ್ಲಿ, ಎಲ್ಲಾ ರೀತಿಯಲ್ಲಿ ಕೂಡ. ಅದೆಲ್ಲವೂ ಕೂಡ ಈಗ ನಿವಾರಣೆ ಆಗುವಂತ ಯೋಗ ಭಾಗ್ಯವನ್ನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದಾನೆ. ಟ್ರಾವೆಲಿಂಗ್ ಕೂಡ ಮಾಡುವಂತ ಯೋಗ ಭಾಗ್ಯ ಖಂಡಿತ ಕ್ರಿಯೇಟ್ ಮಾಡಿದ್ದಾನೆ. ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿ, ಖಂಡಿತ ಗೆಲುವು ನಿಮ್ಮದಾಗುತ್ತೆ. ಓವರ್ ಆಲ್ ನಾನು ಹೇಳ್ಬೇಕಾದ್ರೆ ನಮ್ಮ ಧನು ರಾಶಿಯವರಿಗೆ ಈಗ 2.5 ತಿಂಗಳ ಕಾಲ ಗುರು ಮಹಾರಾಜ ಮಿಥುನ ರಾಶಿಯಲ್ಲಿ ಇದ್ದುಕೊಂಡು, ಅದು ಕೂಡ ತನ್ನ ಒಂದು ಸಕಾರಾತ್ಮಕವಾದಂತಹ ಪುನರಸು ನಕ್ಷತ್ರದಲ್ಲಿ ಇದ್ದುಕೊಂಡು ಪವರ್ಫುಲ್ ಆಗಿ ನಿಮಗೆ ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುವುದರಿಂದ ಖಂಡಿತ ಏನಾಗುತ್ತೆ, ಒಂದಷ್ಟು ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳಿಕ್ಕೆ ಇದು ಸಹಾಯ ಅಂತೂ ಮಾಡಿಯೇ ಮಾಡ್ತದೆ. ಓಕೆನಾ? ನಾನು ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡಿ, ಖಂಡಿತ ಗೆಲುವು ನಿಮ್ಮದ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಮಕರ ರಾಶಿ. ಮಕರ ರಾಶಿಯವರಿಗೆ ಗುರು ಮಹಾರಾಜ 6ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಅಲ್ವಾ. ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ, ಬಟ್ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಮಕರ ರಾಶಿಯವರಿಗೆ ಇಷ್ಟವರೆಗೆ ಗುರು ಆರಿದ್ರ ನಕ್ಷತ್ರದಲ್ಲಿದ್ದ, ನಕ್ಷತ್ರಾಧಿಪತಿ ಧನಸ್ಥಾನದಲ್ಲಿದ್ದಾನೆ. ನಾನು 100% ನಿಮ್ಗೆ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಅಬ್ಸ್ಟಕಲ್ಸ್ ಆಯ್ತಾ, ಒಂದಷ್ಟು ತೊಂದರೆ ಆಯ್ತಾ, ಒಂದಷ್ಟು ಮೋಸ ಆಯ್ತಾ, ಬರುವ ಹಣ ಬರ್ಲಿಲ್ವಾ, ಎಲ್ಲ ತೊಂದರೆ ಅನುಭವಿಸಿ ಆಯ್ತು ತಾನೇ, ಈಗ ಶಾಂತರಾಗ್ಬಿಡ್ತೀರಾ, ಈಗ ತೊಂದರೆ ಇಲ್ಲ, ಈಗ ಎಲ್ಲೊಂದ್ ಕಡೆ ದುಡ್ಡು ಬರುವಂತ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡ್ತಾನೆ, ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಓಕೆನಾ? ಬಟ್ 6ನೇ ಮನೆಯಲ್ಲಿ ಗುರು ಮತ್ತೆ ಚಂದ್ರನ್ ಜೊತೆಗೆ ಷಡಾಷ್ಟಕ ಯೋಗ, ಗುರುಬಲ ಇಲ್ಲ. ಗುರುಬಲ ಬರಬೇಕಾದ್ರೆ ಈಗ ಅಕ್ಟೋಬರ್ 18ನೇ ತಾರೀಕಿನವರೆಗೆ ಕಾಯ್ಬೇಕು ನೀವು, ಅನಂತರ ಗುರುಬಲ ಬರುತ್ತೆ ನಿಮ್ಗೆ. ಅಲ್ಲಿವರೆಗೆ ಗುರುಬಲ ಇಲ್ಲ. ಹಾಗಾದ್ರೆ ಅಲ್ಲಿ ಏನಾಗುತ್ತೆ, ಷಡಾಷ್ಟಕ ಯೋಗದಲ್ಲಿ ಗುರು ಇರುವುದರಿಂದ ಒಮ್ಮೆಲೆ ದುಡ್ಡು ಬೇಕಾಗುತ್ತೆ, ದೊಡ್ಡ ಮಟ್ಟಿಗೆ ದುಡ್ಡು ಬೇಕಾಗುತ್ತೆ. ಕೆಲವೊಂದು ಬಾರಿ ಸಮಸ್ಯೆ ದುತ್ತಂತ ಬಂದು ನಿಲ್ಲುತ್ತೆ, ಏನ್ ಮಾಡ್ಬೇಕು ಗೊತ್ತಾಗೋದಿಲ್ಲ. ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ನಾನು ಟೆಕ್ನಿಕ್ ಹೇಳಿಕೊಡ್ತೇನೆ, ಫಾಲೋ ಮಾಡಿ, ಖಂಡಿತ ಗೆಲುವು ನಿಮ್ಮದಾಗುತ್ತೆ, ಏನು ಸಮಸ್ಯೆ ಇಲ್ಲ. ಓಕೆನಾ? 6ನೇ ಮನೆಯಲ್ಲಿ ಗುರು ಇದ್ದಾನೆ ಅಂದಾಗ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ನೋಡಿ, 2 ಶುಭ ಪ್ಲಾನೆಟ್ಸ್ ಮಕರ ರಾಶಿಯವರಿಗೆ 6ನೇ ಮನೆಯಲ್ಲಿ ಇದ್ದಾನೆ ಅಂದಾಗ, 6ನೇ ಮನೆಯಲ್ಲಿ ಇದ್ದಾಗ ಏನಾಗುತ್ತೆ, ನೀವು ಯಾರಿಗೆ ದುಡ್ಡು ಕೊಟ್ಟಿದ್ದೀರಾ ಆ ದುಡ್ಡು ವಾಪಸ್ ಬರುವಂತ ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಕ್ಲಿಯರ್ ಆಯ್ತಾ? ಅರ್ಥ ಆಯ್ತಾ? ಓಕೆನಾ? ಯಾಕಂದ್ರೆ ಯಾವಾಗ ನೋಡಿ, ಯಾವಾಗ ನಿಮ್ಮ 6ನೇ ಮನೆಯಲ್ಲಿ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಕೊಡುವ ಪ್ಲಾನೆಟ್ಸ್ ಬರುತ್ತೆ, ಆವಾಗ ನೀವು ಹೊರಗಡೆ ಕೊಟ್ಟಂತ ಹಣಕಾಸು ನಿಮ್ಮ ಪಾಲಿಗೆ ಬರುವುದು ಮರೀಚಿಕೆ, ಅಷ್ಟು ಸುಲಭದಲ್ಲಿ ಬರುವುದಿಲ್ಲ. ಬಟ್ ಇಲ್ಲಿ ಗುರು ಇದ್ದಾನೆ, ಮತ್ತೆ 2 ಶುಭ ಪ್ಲಾನೆಟ್, ಶುಕ್ರ ಇದ್ದಾನೆ. ಶುಕ್ರ ಬಂದು ನಿಮ್ಗೆ ಯೋಗಕಾರಕ. ಆತನು 6ನೇ ಮನೆಯಲ್ಲಿ ಯಾವುದಕ್ಕೆ ಶ್ರಮ ಮಾಡ್ತಾ ಇದ್ದಾನೆ, ನಿಮ್ಗೆ ದುಡ್ಡು ಬರಬೇಕು ಅಂತ. ಯಾವುದು ದುಡ್ಡು, ಯಾರಿಗೂ ಕೊಟ್ಟಿದ್ದೀರಾ, ಎಲ್ಲಿಂದಲೋ ಬರಬೇಕು, ಕೆಲಸದ ದುಡ್ಡು ಬರಬೇಕು, ಆ ಯೋಗನ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದಾನೆ. ಡೆಫಿನೆಟ್ ಆಗಿ ಅದು ನಿಮ್ಗೆ ಕೈಗೂಡುತ್ತೆ. ಪ್ರಯತ್ನ ಮಾಡಿ, ಪ್ರಾಮಾಣಿಕ ಪ್ರಯತ್ನ ಮಾಡಿ. ಗುರು 6ನೇ ಮನೆಯಲ್ಲಿ ಇರುವಾಗ ಫೈಟಿಂಗ್ ಮಾಡಿ ದುಡ್ಡು ಬರಲ್ಲ, ಮಾತುಗಾರಿಕೆಯಿಂದ ದುಡ್ಡು ಬರುತ್ತೆ ಅಂತ ಇಂಡಿಕೇಶನ್ ಇದೆ. ಅದರಲ್ಲೂ ಕೂಡ ಮಿಥುನ ರಾಶಿ ಇರುವುದರಿಂದ ಥರ್ಡ್ ಪರ್ಸನ್ ಬಂದು ಅದರಲ್ಲಿ ಮಧ್ಯಸ್ಥಿಕೆ ವಹಿಸಿದಾಗ ಮೇ ಬಿ ದುಡ್ಡು ಎಲ್ಲಿಂದ ಸಿಕ್ಕಾಕೊಂಡಿದೆ ಅದು ಬರುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ನೀವು ಅದಕ್ಕೆ ಬೇಗ ಪ್ರಯತ್ನ ಮಾಡಿ ಗೆದ್ದು ಬಿಡ್ತೀರಿ. ಓಕೆ, ಚೆನ್ನಾಗಿರುತ್ತೆ. ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂತ ಯೋಗ ಭಾಗ್ಯ, ಕಾರ್ಯಕ್ಷೇತ್ರದಲ್ಲಿ ಟೋಟಲಿ ಪರಿವರ್ತನೆ ಬರುತ್ತೆ, ನಿಮಗೆ ಟೋಟಲಿ ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ. ಕಾರ್ಯಕ್ಷೇತ್ರದಲ್ಲಿ ಯಾವುದೇ ಬದಲಾವಣೆಗಳನ್ನ ಮಾಡ್ಕೊಳ್ಳಿಕ್ಕೆ ಇದು ಅತ್ಯುತ್ತಮವಾದ ಸಮಯ ಅಂತ ಹೇಳ್ತೇನೆ. ಯಾಕಂದ್ರೆ ಕಾರ್ಯಕ್ಷೇತ್ರದ ಭಾಗ್ಯಸ್ಥಾನ ಇದು ಅಲ್ವಾ, ನಿಮ್ಮ 10ನೇ ಮನೆ ಭಾಗ್ಯಸ್ಥಾನ. ಅದರಿಂದಾಗಿ ಕಾರ್ಯಕ್ಷೇತ್ರದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಳುವಂತ ಯೋಗ ಭಾಗ್ಯ ನಮ್ಮ ಮಕರ ರಾಶಿಗೆ ಆಲ್ರೆಡಿ ಬಂದು ನಿಂತಿದೆ. ಪ್ರಯತ್ನ ಮಾಡಿ. ಆನಂತರ ಗುರು ಮಹಾರಾಜ ನೇರವಾಗಿ ನಿಮ್ಮ 12ನೇ ಮನೆ ವೀಕ್ಷಣೆ ಮಾಡ್ತಾ ಇದ್ದಾನೆ. ಹಾಗಾದ್ರೆ ನಿಮ್ಗೆ ಏನಾದ್ರೂ ಕೆಲವರಿಗೆಲ್ಲ ತುಂಬಾ ಆಧ್ಯಾತ್ಮದಲ್ಲಿ ಹೋಗುವಂತ ಯೋಗ ಇದೆ, ಕೆಲವರಿಗೆ ತೀರ್ಥಕ್ಷೇತ್ರ ಯಾತ್ರೆ ಮಾಡುವಂತ ಯೋಗ, ತುಂಬಾ ದೂರ ಹೋಗುವಂತ ಯೋಗ ಭಾಗ್ಯ ಆಲ್ರೆಡಿ ಬಂದು ನಿಂತಿದೆ. ವಿದೇಶ ಪ್ರಯಾಣ ಮಾಡುವಂತ ಯೋಗ ಭಾಗ್ಯ, ಕೆಲಸಕ್ಕೆ ಬೇಕಾಗಿ ವಿದೇಶ ಪ್ರಯಾಣ ಮಾಡುವಂತ ಯೋಗ ಭಾಗ್ಯ, ಕಾರ್ಯಕ್ಷೇತ್ರದಲ್ಲಿ ಬಹಳಷ್ಟು ಚೇಂಜಸ್ ಅನ್ನು ನೋಡುವಂತ ಯೋಗ ಭಾಗ್ಯ ನಮ್ಮ ಮಕರ ರಾಶಿಯವರಿಗೆ ಆಲ್ರೆಡಿ ಬಂದು ನಿಂತಿದೆ. ಆನಂತರ ಹೊಸತು ಯಾರಾದ್ರು ಗುರುಗಳು ನಿಮ್ಮ ಪಾಲಿಗೆ ಬರುವಂತದ್ದು, ದೂರದಲ್ಲಿರುವ ಗುರುಗಳು ನಿಮ್ಮ ಪಾಲಿಗೆ ಬರುವಂತದ್ದು, ತುಂಬಾ ಆಧ್ಯಾತ್ಮದಲ್ಲಿ ಹೋಗಿರುವಂತ ಗುರುಗಳು, ಅದು ಕೂಡ ಕೆಲವರೆಲ್ಲ ಎಲ್ಲೊಂದ್ ಕಡೆ ದೇವಸ್ಥಾನ ಕಟ್ಟಿಕೊಂಡಿರ್ತಾರೆ, ಆ ದೇವಸ್ಥಾನದಲ್ಲಿ ಯಾರೋ ಅರ್ಚಕರು ಇರ್ತಾರೆ, ಅಥವಾ ಯಾವುದೋ ಒಂದು ದೊಡ್ಡ ಮಟ್ಟಿಗೆ ಗುರುಗಳು ಇರ್ತಾರೆ, ಏನೋ ಅವರು ನಿಮ್ಮ ಪಾಲಿಗೆ ಬಂದು ಆಶೀರ್ವಾದ ಮಾಡುವಂತದ್ದು, ಅಥವಾ ಅವರ ಮುಖಾಂತರ ನೀವು ಕಲಿಯುವಂತ ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಅದಕ್ಕೆ ಬೇಗ ಪ್ರಯತ್ನ ಮಾಡಬಹುದು. ಇದು ಯಾರಿಗೆ ತುಂಬಾ ಫೇವರಬಲ್ ಆಗುತ್ತೆ, ಯಾರೆಲ್ಲ ಜ್ಯೋತಿಷ್ಯ, ವಾಸ್ತು, ಸಂಖ್ಯಾಶಾಸ್ತ್ರ, ರಹಸ್ಯ ವಿದ್ಯೆ ಕಲಿಯುವವರಿಗೆ ಇದು ಫೇವರಬಲ್ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ಕೊಟ್ಟೆ ಕೊಡುತ್ತೆ. ಓಕೆನಾ? ಗೊತ್ತಾಯ್ತು. ಗುರು ಮಹಾರಾಜ ನೇರವಾಗಿ ನಿಮ್ಮ ಒಂದು ತನ್ನ ಒಂದು 5ನೇ ದೃಷ್ಟಿಯಿಂದ ಆತ ನಿಮ್ಮ ಕಾರ್ಯಕ್ಷೇತ್ರವನ್ನು ವೀಕ್ಷಣೆ ಮಾಡೋದ್ರಿಂದ, ಮೊದಲೇ ಹೇಳಿದ್ದೇನೆ, ಕಾರ್ಯಕ್ಷೇತ್ರದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ನೋಡುವಂತ ಯೋಗ ಭಾಗ್ಯ, ಟ್ರಾನ್ಸ್ಫರ್ ಕೂಡ ಆಗ್ಬೋದು, ಸ್ಟೇಟಸ್ ಕೂಡ ಕ್ರಿಯೇಟ್ ಆಗ್ಬೋದು, ಇದ್ದದ್ರಲ್ಲೇ ಬದಲಾವಣೆ ಕೂಡ ಬರ್ಬೋದು.
ಏನು ಸಮಸ್ಯೆ ಇಲ್ಲ, ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂತ ಯೋಗ ಭಾಗ್ಯ 100% ಇದೆ, ಅದಕ್ಕೆ ಚಿಂತೆ ಇಲ್ಲ. ಆನಂತರ ಗುರು ಮಹಾರಾಜ ನೇರವಾಗಿ ಏನ್ ಮಾಡ್ತಾನೆ, ಆತ ಪುನರ್ವಸು ನಕ್ಷತ್ರ ಬಹಳ ಪವರ್ಫುಲ್ ನಕ್ಷತ್ರದಲ್ಲಿ ಇದ್ಕೊಂಡು ನಿಮ್ಮ ಧನಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ಅಲ್ಲಿ ರಾಹು ಇದ್ದಾನೆ, ಹಾಗಾದ್ರೆ ದುಡ್ಡು ಬರುತ್ತೆ, ಹೊರಗಿನಿಂದ ದುಡ್ಡು ಬರುತ್ತೆ ಅಂತ ಇಂಡಿಕೇಶನ್ ಇದೆ. ಈಗ ಎಣಿಸ್ಕೊಳ್ಳಿ, ಮಕರ ರಾಶಿಯವರು ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ವಿದೇಶಿ ಕಂಪನಿಯಲ್ಲಿ ಇದ್ದೀರಾ, ವಿದೇಶಿ ವ್ಯಕ್ತಿಗಳ ಜೊತೆಗೆ ಸಂಪರ್ಕದಲ್ಲಿದ್ದೀರಾ, ಅಥವಾ ಮೀಡಿಯಾದಲ್ಲಿದ್ದೀರಾ, ಅಥವಾ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಯಾವುದೇ ರೂಪದಲ್ಲಿ ಮೀಡಿಯಾದಲ್ಲಿದ್ದೀರಾ, ಅಥವಾ ನೀವು ಯೂಟ್ಯೂಬ್ ಅಲ್ಲಿ ನೀವು ವಿಡಿಯೋಗಳನ್ನು ಹಾಕ್ತೀರಾ, ಅಥವಾ ಅವ್ರಿಗೆಲ್ಲ ತುಂಬಾನೇ ಫೇವರಬಲ್ ಆಗುತ್ತೆ, ದೊಡ್ಡ ಮಟ್ಟಿಗೆ ದುಡ್ಡು ಬರುವಂತ ಯೋಗ ಭಾಗ್ಯ ಕ್ರಿಯೇಟ್ ಅಂತೂ ಆಗಿಯೇ ಆಗಿದೆ. ಇನ್ನು ಅವರು ಹುಟ್ಟಿ ಬೆಳೆದು ಇಲ್ಲಿನೇ ಇದ್ದಾರೆ ಅಂದಾಗ ಸ್ವಲ್ಪ ಮಟ್ಟಿಗೆ ದುಡ್ಡಿನಲ್ಲಿ ಕಡಿಮೆ ಬರ್ಬೋದು, ಬಟ್ ಬರುವುದಂತೂ ಪಕ್ಕ. ಇದ್ದ ಒಂದಷ್ಟು ಅಬ್ಸ್ಟಕಲ್ಸ್, ಒಂದಷ್ಟು ತೊಂದರೆಗಳು ಡೆಫಿನೆಟ್ ಆಗಿ ಅಲ್ಲಿಂದ ದೂರ ಆಗ್ತವೆ. ಅದರಿಂದಾಗಿ ಚಿಂತೆ ಮಾಡಬೇಕಾದಂತಹ ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಈಗ ಇಲ್ಲಿ ಗುರು ಮತ್ತೆ ಚಂದ್ರನಿಂದ ಷಡಾಷ್ಟಕ ಯೋಗ ಇದೆ. ನೀವೇನ್ ಮಾಡ್ಬೇಕು ಗೊತ್ತಾ, ಈ ಷಡಾಷ್ಟಕ ಯೋಗ ನಿಮ್ಗೆ ದುತ್ತಂತ ಹಣಕಾಸಿನ ತೊಂದರೆಯನ್ನ ಕ್ರಿಯೇಟ್ ಮಾಡುವಂತದ್ದುಂಟು. ನಾನು ಹೇಳ್ತೀನಿ, ನಿಮ್ಗೆ ಅಡಿಕೆ ಗೊತ್ತಿರ್ಬೇಕು, ಅಡಿಕೆ ಓಕೆನಾ, ಸಣ್ಣ ಸಣ್ಣ ಅಡಿಕೆ, ಸಿಪ್ಪೆ ಸುಳಿದ ಅಡಿಕೆ ಓಕೆನಾ, ಸಿಪ್ಪೆ ಸುಳಿದ ಅಡಿಕೆ 6 ಅಡಿಕೆಯನ್ನು ಇಟ್ಕೊಳ್ಳಿ, ಸಿಪ್ಪೆ ಸುಳಿದ 6 ಅಡಿಕೆ. ಯಾರಿಗಾದ್ರೂ ಕೊಟ್ಟು ಬಿಡಿ, ಅದನ್ನ ಮಂಗಳವಾರ ದಿವಸ ಮಾಡ್ಬೇಕು, ಇದನ್ನ ಯಾರ ಕೈಯಲ್ಲಾದ್ರೂ ಕೊಟ್ಟು ಬಿಡಿ. 6 ಸಿಪ್ಪೆ ಸುಳಿದ ಅಡಿಕೆಯಿಂದ ನಿಮ್ಮ ದೇಹಕ್ಕೆ 7 ಸುತ್ತು ನಿವಾಳಿಸಿದ್ದು ಅದನ್ನು ನೀರಲ್ಲಿ ಹರಿಯಬಿಡಿ ಅಂತ ಹೇಳ್ತೇನೆ. ಒಂದು ಬಾರಿ ಮಾಡಿದ್ರೇನೆ ಸಾಕು, ಗುರು ಮತ್ತೆ ಚಂದ್ರನ ಷಡಾಷ್ಟಕ ಯೋಗ ಅಥವಾ ಶಕಟ ಯೋಗ ಅಂತ ಏನ್ ಕರಿತೇವೆ, ಅದು ನಿವಾರಣೆ ಆಗುತ್ತೆ. ಅದು ನಿವಾರಣೆ ಆದ್ರೆ ಬಾಕಿ ಎಲ್ಲವೂ ಕೂಡ ಪಾಸಿಟಿವ್ ವೇಲಿ ಮುಂದುವರಿಯುವಂತ ಯೋಗ ಭಾಗ್ಯ ಇದೆ. ನಾನು ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನಮ್ಮ ಮಕರ ರಾಶಿಯವರು 100% ಗೆಲುವನ್ನ ಸಾಧಿಸ್ತಾರೆ. ನೆಕ್ಸ್ಟ್ ಬಂದ್ಬೇಡ ಕುಂಭರಾಶಿ. ಕುಂಭರಾಶಿಯವರಿಗೆ ಗುರುಬಲ ಇದೆ ಅಲ್ವಾ, ಗುರುಬಲ ಆಲ್ರೆಡಿ ಇದೆ, ನಿಮ್ಗೆ ತೊಂದರೆ ಇಲ್ಲ. ಬಟ್ ಇಷ್ಟವರೆಗೆ ನನ್ನ ಲೆಕ್ಕದಲ್ಲಿ ಇಷ್ಟವರೆಗೆ ಏನಾಗುತ್ತೆ, ಎಲ್ಲೊಂದ್ ಕಡೆ ಗುರು ಆರಿದ್ರ ನಕ್ಷತ್ರದಿಂದ ನಿಮ್ಗೆ ಖಂಡಿತ ನಿಮ್ಮ ಆರೋಗ್ಯ ಅಲ್ವಾ, ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮೆಂಟಲ್ ಟಾರ್ಚರ್, ಸ್ವಲ್ಪ ಮಾನಸಿಕ ರೀತಿಯಲ್ಲಿ ಘಾಸಿ ಆಗುವಂಥದ್ದು ಅಂತ ಘಟನೆಗಳು ಏನೋ ಘಟಿಸಿರ್ತವೆ, ಮಾನಸಿಕ ರೀತಿಯಲ್ಲಿ ಸ್ವಲ್ಪ ಚಿಂತೆ ಮಾಡ್ಕೊಂಡಿರ್ತೀರಾ, ಅದೆಲ್ಲ ಇಷ್ಟವರೆಗೆ ಇತ್ತು, ಈಗಂತೂ ಇರಲ್ಲ. ಈಗ ಗುರು ತನ್ನ ಒಂದು ಸಕಾರಾತ್ಮಕವಾದಂತಹ ಪುನರ್ಸು ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ ಅಂದಾಗ ಒಂದು ಒಳ್ಳೆ ರಿಸಲ್ಟ್ ಅನ್ನು ನೀವು ಅನುಭವಿಸ್ತೀರಾ. ಗುರುಬಲ ಆಲ್ರೆಡಿ ಇದೆ ನಿಮ್ಗೆ, ಗುರುಬಲ ತೊಂದರೆ ಇಲ್ಲ. ಅಲ್ಲಿ ಯಾರಿದ್ದಾರೆ ನಿಮ್ಮ, ಇದು ದೊಡ್ಡ ಪ್ಲಸ್ ಪಾಯಿಂಟ್ ನಿಮ್ಗೆ, ಅಲ್ಲಿ ಯಾರಿದ್ದಾರೆ ನಿಮ್ಮ ಯೋಗಕಾರಕ ಶುಕ್ರ ಪಂಚಮದಲ್ಲಿ ಗುರು ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇದ್ದಾನೆ. ಗುರು ಯಾವಾಗ ಪುನರ್ಸು ನಕ್ಷತ್ರನ ಪ್ರವೇಶ ಮಾಡಿದೆ, ಇದು ತುಂಬಾ ದೊಡ್ಡ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ. ಶುಕ್ರ ಯಾರು ಭಾಗ್ಯಾಧಿಪತಿ, 4ನೇ ಮನೆ ಅಧಿಪತಿ. ಹಾಗಾದ್ರೆ ಒಂದಂತೂ ಸ್ಪಷ್ಟ, ಯಾರಿಗೆಲ್ಲ ಇಷ್ಟವರೆಗೆ ಮನೆ ಇಲ್ಲ, ಭೂಮಿ ಇಲ್ಲ, ವಾಹನ ಇಲ್ಲ ಅನ್ನೋರಿಗೆ 100% ಮನೆ, ಭೂಮಿ, ವಾಹನ ಆಗುವಂತ ಯೋಗ ಅಂತ ಹೇಳ್ತೇನೆ. ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ, ಅದು ನಿಮ್ಮ ಬಳಿಗೆ ಬಂದೇ ನೋಡಿ. ಇಷ್ಟವರೆಗೆ ನೀವು ಪ್ರಯತ್ನ ಅಂತೂ ಮಾಡಿರ್ತೀರಾ, ಬಟ್ ಮೋಸ ಕೂಡ ಹೋಗಿರ್ತೀರಾ, ತೊಂದರೆ ಕೂಡ ಕೆಲವರಿಗೆಲ್ಲ ಆಗಿರ್ತದೆ. ಯಾಕಂದ್ರೆ ಗುರು ಪುನಃ ಅದೇ ಆರಿದ್ರ ನಕ್ಷತ್ರದಲ್ಲಿದ್ದ, ಅದು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ನಿಮ್ಮನ್ನ ಪ್ರೊಸೀಡ್ ಮಾಡಿರ್ಲಿಕ್ಕೆ. ಆನಂತರ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಆಗಿರ್ತದೆ, ಕೆಲವರಿಗೆಲ್ಲ ಪೇಪರ್ ವರ್ಕ್ ಪ್ರಾಬ್ಲಮ್ ಕೂಡ ಆಗಿರ್ತದೆ, ಇದೆಲ್ಲ ಒಂದು ಆಗಿರ್ತದೆ. ಬಟ್ ಈ ಸಂದರ್ಭದಲ್ಲಿ ಆತನದೇ ನಕ್ಷತ್ರದಲ್ಲಿ ಬಂದಿರುವುದರಿಂದ, ಜೊತೆಗೆ ಗುರು ಶುಕ್ರನ ಕಾಂಬಿನೇಷನ್ ಇರುವುದರಿಂದ ಇದು ಮ್ಯಾನಿಫೆಸ್ಟೇಷನ್ ನ ಕಾಲ ಅಂತ ಹೇಳ್ತೇನೆ. ಭಾಗ್ಯದಲ್ಲಿಯೂ ಅಭಿವೃದ್ಧಿ ಆಗುತ್ತೆ, ಭಾಗ್ಯಕ್ಕೂ ಬಲ ಬರುತ್ತೆ, ಮದುವೆ ಆಗದವರಿಗೆ ಮದುವೆ ಯೋಗನೂ ಕ್ರಿಯೇಟ್ ಆಗುತ್ತೆ, ವಿದೇಶ ಪ್ರಯಾಣನೂ ಕ್ರಿಯೇಟ್ ಆಗುತ್ತೆ, ಭೂಮಿ ಮನೆ ವಾಹನ ಮಾಡೋ ಯೋಗನೂ ಕ್ರಿಯೇಟ್ ಆಗುತ್ತೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಒಂಥರ ಜಿಂಗಾಲಾಲ ಅಂತ ಹೇಳ್ಬೋದು ಅಂದ ಅಲ್ವಾ. ನಮ್ಮ ಕುಂಭರಾಶಿಯವರಿಗೆ ಈ ಸಮಯ ಅಂತ ಏನಿದೆ ಅದು ಜಿಂಗಾಲಾಲ, ತುಂಬಾನೇ ಫೇವರಬಲ್ ರಿಸಲ್ಟ್ ಬರುತ್ತೆ, ಚಿಂತೆ ಮಾಡೋದಾಗತ್ತೆ ಇಲ್ಲ, ಪ್ರಯತ್ನ ಮಾಡಿ ಗೆಲುವು ನಿಮ್ಮದಾಗುತ್ತೆ. ಆನಂತರ ಗುರು ಏನ್ ಮಾಡ್ತಾನೆ, ತನ್ನ 5ನೇ ಪ್ರೀತಿ ಪ್ರೇಮ ದೃಷ್ಟಿಯಿಂದ ಆತ ಭಾಗ್ಯಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ಭಾಗ್ಯಾಧಿಪತಿ ಗುರು ಜೊತೆ ಇದ್ದಾನೆ ಅಂದಾಗ ಅದು ಮತ್ತೆ ಫೇವರಬಲ್ ಆಗಿದೆ. ಯಾರಿಗೆಲ್ಲ ಹೈಯರ್ ಎಜುಕೇಶನ್ ಮಾಡಬೇಕು, ವಿದೇಶಕ್ಕೆ ಹೋಗಬೇಕು, ಭಾಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು, ಅಭಿವೃದ್ಧಿ ಆಗಬೇಕು, ಭಾಗ್ಯೋದಯ ಆಗಬೇಕು ಅನ್ನೋರಿಗೆ ಇದು ಒಳ್ಳೆ ಸಮಯ ಅಂತ ಹೇಳ್ತೇನೆ. ಖಂಡಿತ ನಿಮಗೆ ಭಾಗ್ಯೋದಯ ಕೂಡ ಆಗುತ್ತೆ. ಆನಂತರ ಗುರು ಮತ್ತೆ ಶುಕ್ರ ಇಬ್ಬರು ಸೇರ್ಕೊಂಡು ನಿಮ್ಮ 11ನೇ ಮನೆ ನೋಡ್ತಾ ಇದೆ. 2 ಶುಭ ಪ್ಲಾನೆಟ್ಸ್ 11ನೇ ಮನೆಯನ್ನು ನೋಡುವುದರಿಂದ, ಅಲ್ಲಿ ಧನುರಾಶಿ ಇರುವುದರಿಂದ, ಇದರ ಮುಖಾಂತರ ಯಾರಿಗೆಲ್ಲ ಈಗ ಯೋಗ್ಯ ನಿಮ್ಮ ಮಕ್ಕಳಿದ್ದಾರೆ, ನಿಮಗೆ ಯೋಗ್ಯ ವಯಸ್ಕರಾಗಿದೆ, ಅವ್ರಿಗೆ ಮದುವೆ ಯೋಗ ಓಕೆನಾ. ಮಕ್ಕಳಿದ್ದಾರೆ, ಯೋಗ್ಯ ವಯಸ್ಕರಿದ್ದಾರೆ, ಅವ್ರಿಗೆ ಮದುವೆ ಯೋಗ, ಇದೊಂದು ವಿಚಾರ. ಎರಡನೇದಾಗಿ ಅದು ಲಾಭಸ್ಥಾನ, ಹಾಗಾದ್ರೆ ನಿಮಗೆ ಲಾಭ ಬರುವಂತದ್ದು, ಸ್ಯಾಲ್ರಿ ಹೈಕ್ ಆಗುವಂಥದ್ದು, ವಿದೇಶ ಪ್ರಯಾಣ ಮಾಡಿಸುವಂಥದ್ದು, ಅಣ್ಣ ಮತ್ತೆ ಅಕ್ಕನಿಗೂ ಕೂಡ ಒಳ್ಳೇದಾಗುವಂಥದ್ದು, ಅವರ ಮುಖಾಂತರ ನಿಮಗೂ ಸಪೋರ್ಟ್ ಸಿಗುವಂಥದ್ದು, ಇದೆಲ್ಲ ಒಂದು ಸಾಧ್ಯತೆಗಳು ಇರುವುದರಿಂದ ಖಂಡಿತ ಅದು ಕೂಡ ಒಳ್ಳೆ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡುತ್ತೆ. ಆನಂತರ ಗುರು ಮಹಾರಾಜ ಏನ್ ಮಾಡ್ತಾನೆ, ತನ್ನ ಒಂದು ಭಾಗ್ಯದ ದೃಷ್ಟಿಯಿಂದ ನೇರವಾಗಿ ನಿಮ್ಮ ರಾಶಿಯನ್ನು ವೀಕ್ಷಣೆ ಮಾಡುವುದರಿಂದ, ಅಲ್ಲಿ ಆಲ್ರೆಡಿ ಚಂದ್ರ ಇದ್ದಾನೆ, ಈಗ ಗೋಚರದಲ್ಲಿ ರಾಹು ಹೋಗ್ತಾ ಇದ್ದಾನೆ. ಹಾಗಾದ್ರೆ ರಾಹುನಿಂದ ಬರ್ತಕ್ಕಂಥ ಅಬ್ಸ್ಟಕಲ್ಸ್ ಅನ್ನ ಗುರು ಮಹಾರಾಜ ದೂರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆನಂತರ ಇಷ್ಟವರೆಗೇನು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇತ್ತು, ಆರೋಗ್ಯದಲ್ಲಿ ಸಮಸ್ಯೆ ಇತ್ತು, ಯಾವುದೋ ಒಂದು ವಿಚಾರಗಳೆಲ್ಲ ಗೊಜಲಾಗಿತ್ತು, ಖರ್ಚು ವೆಚ್ಚಗಳು ವಿಪರೀತ ಜಾಸ್ತಿ ಆಗಿತ್ತು ಅಂದಾಗ ಅದಕ್ಕೊಂದು ಕಂಟ್ರೋಲ್ ಆಗುವಂಥದ್ದು, ಕಂಟ್ರೋಲ್ ಒಂದು ತಡೆ ಬೀಳುವಂತ ಸಾಧ್ಯತೆ ತೀರಾ ಜಾಸ್ತಿ, ತುಂಬಾ ಫೇವರಬಲ್ ಆಗುತ್ತೆ, ಏನು ತೊಂದರೆ ಇಲ್ಲ. ನೀವು ಬೇಕಾದ್ರೆ ಒಂದು ಕೆಲಸ ಮಾಡ್ಬೋದು, ಗುರು ಈ ಜಾತಕಕ್ಕೆ ಯಾರು ಗುರು ಲಾಭಾಧಿಪತಿ ಮತ್ತೆ ಧನಾಧಿಪತಿ ಅಲ್ವಾ, ಗುರು ವಿಶೇಷವಾಗಿ ಮಾರಕಾಧೀಶಾತ. ಸ್ವಲ್ಪ ಕಡಲೆಕಾಳನ್ನ ಗುರುವಾರ ದಿವಸ 300 ಗ್ರಾಂ ಕಡಲೆಯನ್ನ ಗುರುವಾರ ದಿವಸ
ಒಂದು ಯೆಲ್ಲೋ ಕಲರ್ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಒಂದು ದೇವರ ಕೋಣೆಯಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿ ಅದನ್ನು ದೇವಸ್ಥಾನದಲ್ಲಿ ಇಟ್ಟು ಬನ್ನಿ. ಯಾಕೆ ಇಟ್ಟು? ಯಾಕಂದ್ರೆ ಮಾರಕ ಸ್ಥಾನದ ಅಧಿಪತಿ ಆತ ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನು ಕ್ರಿಯೇಟ್ ಮಾಡೋ ಸಾಧ್ಯತೆ ಉಂಟು. ಶುಕ್ರ ಜೊತೆಗಿದ್ದಾನೆ, ಅದಕ್ಕೋಸ್ಕರ. ಅದು ಬಿಟ್ಟರೆ ಬೇರೆ ಯಾವುದೇ ಸಮಸ್ಯೆಗಳಿಲ್ಲ. ಈ ಸಣ್ಣ ಒಂದು ಟೆಕ್ನಿಕ್ ಅನ್ನ ಫಾಲೋ ಮಾಡಿ ಅಂತ ಹೇಳ್ತೇನೆ. ಆ ನಂತರ ಏನೇ ಇದ್ರೂ ಕೂಡ ನಮ್ಮ ಕುಂಭರಾಶಿಯವರಿಗೆ ಒಂದು ಒಳ್ಳೆ ರಿಸಲ್ಟ್ ಅನ್ನ ಪಡೆಯುವಂತದ್ದು ಲೈಫ್ ಇಸ್ ಜಿಂಗಾಲಾಲ ಅಂತ ಹೇಳುವಷ್ಟರ ಮಟ್ಟಿಗೆ ನೀವು ಬಂದೇ ಬರ್ತೀರಾ. ಈ ಒಂದು 2.5 ತಿಂಗಳಲ್ಲಿ ಬರುವಂತಹ ಬದಲಾವಣೆಗಳನ್ನ ನೀವೇ ನೋಡ್ಕೊಳ್ಳಿ, ತುಂಬಾನೇ ಫೇವರಬಲ್ ಆಗುತ್ತೆ. ಕೊನೆಯದಾಗಿ ಬಂದ್ಮೇಣ ನಮ್ಮ ಮೀನರಾಶಿಯವರಿಗೆ ಗುರು ಮಹಾರಾಜ 4th ಹೌಸ್ ಅಲ್ಲಿ ಚಂದ್ರನಿಂದ 4ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಪರವಾಗಿಲ್ಲ, ಯಾಕಂದ್ರೆ ಆತ ಬಂದು ನಿಮ್ಮ ರಾಶ್ಯಾಧಿಪತಿ, ಆತ ದಶಮಾಧಿಪತಿಯಾಗಿ 4ನೇ ಮನೆಯಲ್ಲಿ ಇದ್ದಾನೆ. ಇದೊಂದು ದೊಡ್ಡ ಇಂಪ್ಯಾಕ್ಟ್ ಏನಾಗುತ್ತೆ ಗೊತ್ತಾ? ನಾನು ಹೇಳ್ತೀನಿ, ಯಾರಿಗೆಲ್ಲ ಕಂಫರ್ಟ್ ಆದ ಜಾಬ್ ಬೇಕಂತ ಉಂಟಲ್ಲ, ಕಂಫರ್ಟ್ ಸರ್ ನಂಗೆ ಕಂಫರ್ಟ್ ಆದ ಜಾಬ್ ಬೇಕು ಸರ್, ಅವ್ರಿಗೆ ಇದು ಫೇವರಬಲ್ ಆಗುತ್ತೆ. ಇಷ್ಟವರೆಗೆ ತುಂಬಾ ಕಷ್ಟಪಟ್ಟಿದ್ದೇನೆ, ಜಾಬ್ ಅಲ್ಲಿ ತುಂಬಾ ಕಷ್ಟ, ಚೇಂಜಸ್ ಕೂಡ ಇಲ್ಲ, ಏನು ಇಲ್ಲ, ನನ್ನ ಮೇಲೇನೆಲ್ಲ ಭಾರ, ಇಂಥದ್ದೇನಾದ್ರೂ ಇಷ್ಟವರೆಗೆ ನಿಮ್ಮಲ್ಲಿ, ಇಷ್ಟವರೆಗೆ ಕೂಡ ನೀವು ಅದಕ್ಕೆ ಚೇಂಜ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಬಟ್ ಈ ಮೂಮೆಂಟ್ ಅಲ್ಲಿ ಒಂದು ಕಂಫರ್ಟ್ ಆದ ಜಾಬ್ ಅನ್ನ ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಮ್ಮ ಮೀನ ರಾಶಿಯವರಿಗೆ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಒಂದೊಳ್ಳೆ ಇಂಪ್ಯಾಕ್ಟ್ ಅನ್ನ ನೀವು ಪಡ್ಕೊಳ್ತೀರಾ. ಓಕೆನಾ? ಅಂದ್ರೆ ಏನಾಗುತ್ತೆ, ಗುರು ಮತ್ತೆ 2 ಶುಭ ಪ್ಲಾನೆಟ್ಸ್ ನಿಮ್ಮ 10ನೇ ಮನೆಯನ್ನು ನೋಡುವುದರಿಂದ ಇದು ಒಳ್ಳೆ ರಿಸಲ್ಟ್ ಅನ್ನ ಕೊಡ್ತದೆ. ನಿಮಗೆ ವಿಶೇಷವಾಗಿ ಜಾಬ್ ಅಲ್ಲಿ ಅಪರ್ಚುನಿಟೀಸ್ ಅನ್ನ ಕೊಡುತ್ತೆ. ಅದರ ಜೊತೆಗೆ ನಿಮ್ಮನ್ನ ಹೈ ಲೆವೆಲ್ಗೆ ಕರ್ಕೊಂಡು ಹೋಗುವಂತದ್ದು ಅಥವಾ ಕಂಫರ್ಟ್ ಆದ ಜಾಬ್ ಅನ್ನ ಕೊಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಆನಂತರ ಗುರು ಮಹಾರಾಜ 4ನೇ ಮನೆಯಲ್ಲಿ ಶುಕ್ರನ ಜೊತೆ ಕಾಂಬಿನೇಷನ್ ಅಲ್ಲಿ ಇರುವುದರಿಂದ ಶುಕ್ರ ಬಂದು 8ನೇ ಮನೆ ಅಧಿಪತಿ. ಹಾಗಾದ್ರೆ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯನ್ನ ಇಟ್ಟುಕೊಂಡು ಅಲ್ವಾ, ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯನ್ನ ಇಟ್ಟುಕೊಂಡು ನೀವು ಮನೆ ಕಟ್ಟುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಇದೆ, ಅಥವಾ ಅವರ ಆಸ್ತಿ ನಿಮ್ಮ ಪಾಲಿಗೆ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಅದಕ್ಕೆ ಬೇಕಾದ ಪ್ರಯತ್ನ ಮಾಡಬಹುದು. ಮನೆ ಮಾಡುವ ವಿಚಾರದಲ್ಲಿ ಕೂಡ ಖಂಡಿತ ಪ್ರೊಸೀಡ್ ಆಗ್ಬೋದು. ಆದ್ರೂ ಕೂಡ 12ನೇ ಮನೆಯಲ್ಲಿ ರಾಹು ಇರುವುದರಿಂದ ಸ್ವಲ್ಪ ಖರ್ಚು ವೆಚ್ಚದ ವಿಚಾರಗಳಲ್ಲಿ ನೋಡ್ಕೊಳ್ಬೇಕಾಗುತ್ತೆ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿರ್ಬೇಕಾಗುತ್ತೆ. ಯಾರು ನಿಮ್ಗೆ ಮನೆ ಕಟ್ಟಿ ಕೊಡ್ತಾರೆ ಅವರ ಮೇಲೆ ಕೂಡ, ಅಥವಾ ಹೇಗೆ ನೀವು ಡೀಲ್ ಮಾಡ್ತೀರಾ ಅದರ ಮೇಲಿಂದ ಕೂಡ ನೀವು ಸ್ವಲ್ಪ ಜಾಗರೂಕರಾಗಿರ್ಬೇಕಾಗುತ್ತೆ. ಇಲ್ಲಾಂದ್ರೆ ಇನ್ವೆಸ್ಟ್ಮೆಂಟ್ ಅಲ್ಲಿ ತೊಂದರೆಗಳಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಯಾಕಂದ್ರೆ 12th ಹೌಸ್ ಅಲ್ಲಿ ರಾಹುವಿನ ಭ್ರಮಣ ಆಗ್ತಾ ಉಂಟು. ಭಲೆ ರಾಹುವಿನ ಮೇಲೆ ಗುರುವಿನ ದೃಷ್ಟಿ ಇದೆ, ಪರವಾಗಿಲ್ಲ, ಬಟ್ ನಮ್ಮ ಕಾಮನ್ ಸೆನ್ಸ್ ಅಲ್ಲಿ ಕೆಲಸ ಮಾಡಲೇಬೇಕು ಎನ್ನುವಂತ ವಿಚಾರ ಉಂಟು. ಅದನ್ನ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆ ರಿಸಲ್ಟ್ ಅನ್ನ ನೀವು ಡೆಫಿನೆಟ್ ಆಗಿ ಅನುಭವಿಸ್ತೀರಾ. ಆನಂತರ ಗುರು ಮಹಾರಾಜ್ ಏನ್ ಮಾಡ್ತಾನೆ, ನೇರವಾಗಿ ತನ್ನ ಒಂದು ಪ್ರೀತಿ ಪ್ರೇಮ 5ನೇ ದೃಷ್ಟಿಯಿಂದ ಆತ 8ನೇ ಮನೆಯನ್ನ ನೋಡ್ತಾ ಇದ್ದಾನೆ. 8ನೇ ಮನೆ ತುಲಾ ರಾಶಿ ಇದೆ. ಹಾಗಾದ್ರೆ ನಿಮ್ಮ ಪಾರ್ಟ್ನರ್ಗೆ ಇಷ್ಟವರೆಗೆ ಏನು ಸಮಸ್ಯೆ ಇತ್ತು ಅಥವಾ ಮದುವೆ ವಿಚಾರದಲ್ಲಿ ಏನು ಸಮಸ್ಯೆ ಇತ್ತು, ಆ ಸಮಸ್ಯೆಯನ್ನು ನಿವಾರಣೆ ಮಾಡ್ತಾನೆ. ನಿಮಗೆ ಅತ್ತೆ ಮನೆಯಿಂದ ಏನು ಸಮಸ್ಯೆ ಬರ್ಲಿಕ್ಕಿತ್ತು ಅದು ನಿವಾರಣೆ ಆಗುತ್ತೆ. ಅದರ ಜೊತೆಗೆ ಹಿರಿಯರಿಂದ ಬರ್ತಕ್ಕಂಥ ಪ್ರಾಪರ್ಟಿ ಇರ್ಬೋದು, ಇನ್ಶೂರೆನ್ಸ್ ಹಣ ಇರ್ಬೋದು, ಅದರಲ್ಲಿ ಏನು ನಿಮಗೆ ಅಬ್ಸ್ಟಕಲ್ಸ್ ಇದು ಅದು ದೂರ ಆಗುವಂತ ಎಲ್ಲಾ ಸಾಧ್ಯತೆಗಳಿವೆ. ನೋಡಿ, ವಿಷಯ ಏನಾಗುತ್ತೆ ಗೊತ್ತಾ, ಗುರು ಈಗ ಇಷ್ಟವರೆಗೆ ಕೂಡ 8ನೇ ಮನೆಯನ್ನು ನೋಡ್ತಾ ಇದ್ದ, ಇಲ್ಲ ಅಂತೇನಿಲ್ಲ, ಬಟ್ ಆತ ಇದ್ದದ್ದು ಯಾವ ನಕ್ಷತ್ರ? ರಾಹುವಿನ ನಕ್ಷತ್ರ. ಹಾಗಾದ್ರೆ ರಾಹು ಎಲ್ಲಿದ್ದಾನೆ? 12th ಹೌಸ್ ಅಲ್ಲಿ ಇದ್ದಾನೆ. 12th ಹೌಸ್ ರಿಸಲ್ಟ್ ಅನ್ನ ಗುರು ಮಹಾರಾಜ ಕೊಡ್ತಾ ಇದ್ದ ಅಂತ ಇದೆ. ಅದರ ಅರ್ಥ ಏನಂದ್ರೆ, ಎಲ್ಲೋ ಒಂದ್ ಕಡೆ ತುಂಬಾನೇ ವಿಪರೀತ ಖರ್ಚು ವೆಚ್ಚಗಳು, ಟ್ರಾವೆಲಿಂಗ್, ಆನಂತರ ಮೋಸಗಳು, ಇನ್ವೆಸ್ಟ್ಮೆಂಟ್ ಅಲ್ಲಿ ಮೋಸ ಅಲ್ವಾ, ಟ್ರೇಡಿಂಗ್ ಅಲ್ಲಿ ಮೋಸ, ಶೇರ್ ಬಜಾರ್ ನಲ್ಲಿ ಮೋಸ, ಇಂಥದ್ದೆಲ್ಲ ಆಲ್ಮೋಸ್ಟ್ ನೀವು ನೋಡ್ಕೊಂಡು ಬಂದಿರ್ತೀರ. ಈಗ ಹಾಗಲ್ಲ, ಹೇಳೋ ವಿಚಾರ ಈಗ ಹಾಗಲ್ಲ. ಗುರುವಿನ ನಕ್ಷತ್ರದಲ್ಲಿ ಇದ್ದಾನಂದಾಗ ಆತನ ದೃಷ್ಟಿಗೆ ಬಲ ಜಾಸ್ತಿ ಆಯ್ತು. ಆತನ ದೃಷ್ಟಿಗೆ ಬಲ ಜಾಸ್ತಿ ಆಗಿರುವುದರಿಂದ, ಆತ ಖುದ್ದಾಗಿ ಪವರ್ಫುಲ್ ಆಗಿರುವುದರಿಂದ ಖಂಡಿತ ಇದು ಒಳ್ಳೆ ರಿಸಲ್ಟ್ ಅನ್ನ ಕೊಡ್ತದೆ. ಪವರ್ಫುಲ್ ಅಂದ್ರೆ ಈಗ ಮಿಥುನ್ ರಾಶಿಯಲ್ಲಿದ್ದಾನೆ, ಶತ್ರು ಜೊತೆಗೆ ಇದ್ದಾನೆ, ಒಂದು 75% ಆತ ಪವರ್ಫುಲ್ ಯಾವುದೇ ಕಾರಣ ಕೂಡ. ಯಾಕಂದ್ರೆ ಇಲ್ಲಿ ಏನಾಗುತ್ತೆ, ಇಲ್ಲಿ 4ನೇ ಮನೆಯಲ್ಲಿ 4th ಹೌಸ್ ಅಂದ್ರೆ ಗುರುವಿಗೆ ಗುರುವಿಗೆ ಉಚ್ಚ ಭಾವ, ಅದು ಅಲ್ವಾ, ರಾಶಿ ಅಲ್ಲ, ಉಚ್ಚ ಭಾವ, ಅಲ್ಲಿ ಒಳ್ಳೆ ಫಲ. ಹಾಗಾದ್ರೆ 75% ಗುರು ಪವರ್ಫುಲ್ ಆಗಿಯೇ ಇದ್ದಾರೆ. ಅದರಿಂದಾಗಿ ಆತನ ದೃಷ್ಟಿಗೆ ಕೂಡ ಅಷ್ಟೇ ಮಹತ್ವ ಉಂಟು. ಆತ ಎಲ್ಲ ಅಬ್ಸ್ಟಕಲ್ಸ್ ಅನ್ನು ದೂರ ಮಾಡಿಸಬಲ್ಲ ಅಂತ ಒಂದು ಇಂಡಿಕೇಶನ್. ಇನ್ನು 2.5 ತಿಂಗಳ ಕಾಲ ನೋಡಿ ನಮ್ಮ ಮೀನ ರಾಶಿಯವರಿಗೆ ನಾನು ಹೇಳಿದ ಎಲ್ಲಾ ಇಂಪ್ಯಾಕ್ಟ್ ಬರ್ಲಿಕ್ಕೆ ಶುರು ಆಗುತ್ತೆ. ಆನಂತರ ಗುರು ಮಹಾರಾಜ ಭಾಗ್ಯ ದೃಷ್ಟಿಯಿಂದ ನಿಮ್ಮ 12ನೇ ಮನೆಯನ್ನು ವೀಕ್ಷಣೆ ಮಾಡುವುದರಿಂದ ಅಲ್ಲಿ ರಾಹು ಇದ್ದಾನೆ. ಆತನಿಂದ ಬರ್ತಕ್ಕಂಥ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ತಾರೆ. ಆದ್ರೂ ಕೂಡ ನಮ್ಮ ಕಾಮನ್ ಸೆನ್ಸ್ ಅನ್ನ ಯೂಸ್ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆಯನ್ನ ಖಂಡಿತವಾಗಿ ಇದ್ದೇ ಇದೆ, ಪರವಾಗಿಲ್ಲ. ಓಕೆನಾ? ಗುರು 4ನೇ ಮನೆಯಲ್ಲಿ ಇದ್ದಾನೆ, ಶುಕ್ರನ ಜೊತೆಗೆ ಅಷ್ಟಮಾಧಿಪತಿ ಜೊತೆ ಕಾಂಬಿನೇಷನ್ ಇದ್ದಾನೆ. ನಾನು ಹೇಳ್ತೀನಿ 4ನೇ ಮನೆ ಬಂದು ಪಬ್ಲಿಕ್. ಹಾಗಾದ್ರೆ ನಿಮ್ಮಿಂದ ಪಬ್ಲಿಕ್ಕಿಗೆ ಏನು ಸಹಾಯ ಮಾಡ್ಲಿಕ್ಕೆ ಉಂಟು? ಏನು ಇಲ್ಲ, ಊಟ ಆದ್ರೂ ಕೊಡಿಸಿ ಅಂತ ಹೇಳ್ತೇನೆ. ಶನಿವಾರ ದಿವಸ ಪಾಪದವರಿಗೆ ಪರವಾಗಿಲ್ಲ. ಓವರ್ ಆಲ್ ಪಬ್ಲಿಕ್ಕಿಗೆ ನೀವು ಈಗ ನೋಡಿ, ಒಂದು ಮೆರವಣಿಗೆ ಹೋಗ್ತಾ ಇರ್ತದೆ, ಅಲ್ಲಿಗೆ ಒಂದು ನೀರಿನ ವ್ಯವಸ್ಥೆ ಮಾಡ್ಬೇಕು. ಅದನ್ನ ನೀವು ಮಾಡಿದಾಗ ನಿಮ್ಗೆ ಫೇವರೇಬಲ್ ಆಗುತ್ತೆ, ತೊಂದರೆ ಇಲ್ಲ. ಶರ್ಬತ್ ಕೊಡ್ತೀರಾ, ಶರ್ಬತ್ ಕೊಡಿ, ಅದು ತೊಂದರೆ ಇಲ್ಲ. ಪ್ರಸಾದ ಹಂಚ್ತೀರಾ, ಪ್ರಸಾದ ಮಾಡಿ ಹಂಚಿ, ತೊಂದರೆ. ಓವರ್ ಆಲ್ ನೀವು ಪಬ್ಲಿಕ್ಕಿಗೆ ಸಹಾಯ ಮಾಡ್ಬೇಕಂತ ಉಂಟು. ನಮ್ಮ ಮೀನ ರಾಶಿಯವರು ಪಬ್ಲಿಕ್ಕಿಗೆ ಸಹಾಯ ಮಾಡಿದಾಗ ಗುರುವಿನ ಒಂದು ಪಾಸಿಟಿವಿಟಿಯನ್ನ ಜಾಸ್ತಿನೇ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಒಂದಷ್ಟು ಅಬ್ಸ್ಟಕಲ್ಸ್ ಇಷ್ಟವರೆಗೆ ಏನು ಬರ್ತಾ ಇತ್ತು ಅಥವಾ ಮುಂದೆ ಏನು ಬರಬೇಕು ಅದು ಕೂಡ ನಿಮ್ಗೆ ಬರುವಂತ ಸಾಧ್ಯತೆಗಳು ಇಲ್ವೇ ಇಲ್ಲ ಅಲ್ವಾ. ಇನ್ನು ನಿಮ್ಗೆ ಅಕ್ಟೋಬರ್ 18ನೇ ತಾರೀಕಿನ ನಂತರ ಗುರುಬಲನು ಬರುತ್ತೆ. ನಾನು ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡಿದಾಗ ಆ ಮೂಮೆಂಟ್ ಅಲ್ಲಿ ಕೂಡ ಒಂದು ಒಳ್ಳೆ ಜಯ ಗಳಿಸುವಂತ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಟೆಕ್ನಿಕ್ ಫಾಲೋ ಮಾಡಿ ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಓಕೆ, ಹಾಗಾದ್ರೆ ಗುರುವಿನ
ಪುನರ್ಸು ನಕ್ಷತ್ರ ಪ್ರವೇಶ, ಓಕೆನಾ, ಗುರುವಿನ ನಕ್ಷತ್ರಕ್ಕೆ ಹೋಗ್ತಾ ಇದ್ದಾನೆ, ಬಹಳ ಪಾಸಿಟಿವ್ ಅಲ್ಲಿ ಹೋಗ್ತಾ ಇದ್ದಾನೆ. ಹಾಗಾದ್ರೆ 12 ರಾಶಿಗಳವರಿಗೆ ಯಾವ ರೀತಿಯ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಟೆಕ್ನಿಕ್ ಕೂಡ ಹೇಳಿಕೊಟ್ಟಿದ್ದೇನೆ. ದಯವಿಟ್ಟು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ, 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 ಬಾಯ್.